ಅಹಿಂಸೋ ಪರಮೋ ಧರ್ಮ ಕಿ ಜೈ. ಆತ್ಮೀಯ ವೀಕ್ಷಕ ಬಂಧುಗಳೇ, ನಾವು ಇವತ್ತು ಇರತಕ್ಕಂಥ ಸ್ಥಳ ಸವರ್ಣ ಬೆಳಗೊಳದಲ್ಲಿ ಮಹಾ ತ್ಯಾಗಮೂರ್ತಿ ಗೋಮಟೇಶ್ವರರ ಸನ್ನಿಧಿಯಲ್ಲಿ ಇದ್ದೀವಿ. ಈಗಾಗಲೇ ಇವತ್ತು ನಾವು ಓರ್ವ ಅತ್ಯುತ್ತಮ ದೈಹಿಕ ಶಿಕ್ಷಕಿಯಾದಂತಹ ಶಿಕ್ಷಕಿಯನ್ನು ತಮ್ಮೊಂದಿಗೆ ಸಂದರ್ಶನ ಮಾಡಿ ಅವರ ವಿವರವನ್ನು ನೀಡಲಿಕ್ಕಿದ್ದೇವೆ. ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ಆತ್ಮೀಯ ಆಧಾರದ ಪ್ರೀತಿಯ ಸ್ವಾಗತ, ಸುಸ್ವಾಗತ, ನಮಸ್ಕಾರ. ನಿಮ್ಮ ಸಂಕ್ಷಿಪ್ತ ಪರಿಚಯವನ್ನು ವೀಕ್ಷಕರಾಗಿ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನನ್ನ ಹೆಸರು ಗುಣವತಿ ಅಂತ. ನಾನು 2004ರಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ ಅರಸೀಕೆರೆ ನಗರದಲ್ಲಿ ಬಾಲಕರ ಪದವಿ ಪೂರ್ವ ಕಾಲೇಜಿಗೆ ಮೊದಲನೇದಾಗಿ ನಾನು ಅಲ್ಲಿ ಅಪಾಯಿಂಟ್ ಆಗಿರೋದು. ಅದಾದಮೇಲೆ ಅದು 18 ವರ್ಷಗಳ ಕಾಲ ಅಲ್ಲಿ ದೀರ್ಘವಾಗಿ ಸೇವೆ ಸಲ್ಲಿಸಿದ್ದೀನಿ. ಅಲ್ಲಿ ಹೋದಾಗ ಅಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂದರೆ, ಶಾಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿ, ಹಾಸನ ಜಿಲ್ಲೆಯಲ್ಲಿ ಕಡಿಮೆ ಅಂತ ಹೇಳಿದ್ರೆ ಅರಸೀಕೆರೆ ಬಾಯ್ಸ್ ಹೈಸ್ಕೂಲ್ ಮಕ್ಕಳ ಸಂಖ್ಯೆ ಕಡಿಮೆ, ಆಮೇಲೆ ಮಟ್ಟವೂ ಸಹ ಕಡಿಮೆ. ಅಂದರೆ ಅಲ್ಲಿ ಕಾರಣ ಇಷ್ಟೇ, ಅಲ್ಲಿ ಕೆರೆ ಹತ್ತಿರ ಇರುವುದು ಅಂತ ಹೇಳಿದ್ರೆ ಹೇಗೋ ಒಂದು ಕಾರಣದಿಂದ ಅಲ್ಲಿಗೆ ಅಡ್ಮಿಷನ್ಗೆ ಭಾರಿ ಕಡಿಮೆ ಇತ್ತು. ಆಗ ನಾವು ಎಲ್ಲರೂ ಶಿಕ್ಷಕರೆಲ್ಲ ಸೇರಿ ಒಟ್ಟುಗೂಡಿ ಇಲ್ಲ ಈ ಶಾಲೆನ ಒಂದು ಮಟ್ಟಕ್ಕೆ ತರಬೇಕು ಅಂತ ನಮ್ಮ ಮುಖ್ಯ ಶಿಕ್ಷಕರು ಇದ್ರು. ಅವರು ಸಹ ಬಹಳ ಶ್ರಮಪಟ್ಟರು. ಮತ್ತು ಎಲ್ಲ ಶಿಕ್ಷಕರು ನಾವೆಲ್ಲ ಒಟ್ಟಿ ಸೇರ್ಕೊಂಡು ಎಲ್ಲರೂ ಸೇರಿ ಆ ಶಾಲೆಯನ್ನು ಒಂದು ಮಟ್ಟಕ್ಕೆ ತರಬೇಕು ಅನ್ನೋ ಒಂದು ಇದರಿಂದ ಎಲ್ಲರೂ ಪ್ರತಿದಿನ ಪ್ರತಿ ಮನೆಗೆ ಭೇಟಿ ಕೊಟ್ಟು ಆಮೇಲೆ ಅವರಿಗೆ ಖರ್ಚು ವೆಚ್ಚಗಳನ್ನ ನಾವೇ ನೋಡ್ಕೊಳ್ತೀವಿ ಅಂತ ಎಲ್ಲ ಶಿಕ್ಷಕರು, ನಾವು ಪ್ರತಿ ಮಕ್ಕಳ ಫೀಸನ್ನು ಎಲ್ಲ ಶಿಕ್ಷಕರು ಸೇರಿ ಮಗು ಎಷ್ಟು ಜನ ಅಡ್ಮಿಷನ್ ಆಗ್ತಾರೆ ಅಷ್ಟು ಜನದ ಫೀಸನ್ನು ನಾವೆಲ್ಲರೂ ಡಿವೈಡ್ ಮಾಡ್ಕೊಳ್ತೀವಿ, ಪುಸ್ತಕ ಕೊಡ್ಬೋದು. ಹೀಗೆ ಮಾಡಿ ಶಾಲೆಗೆ ಇದು ಮಾಡಿದ್ವಿ. ಅದಾದಮೇಲೆ ಮತ್ತೆ ಇನ್ನೊಮ್ಮೆ ನಮ್ಮ ಶಾಲೆಗೆ ಸದಸ್ಯತೆ ಅಂತ ಬಂದಾಗ ಹೇಳ್ತಾ ಇದ್ರು, ಯಾರಾದರೂ ಕೇಳಿದರೆ ಬಾಯ್ಸ್ ಹೈಸ್ಕೂಲ್ ಟೀಚರ್ಸ್ ನೋಡಿ ಅನ್ನೋದು. ಅಷ್ಟು ಚೆನ್ನಾಗಿ ನಾವು ಶಾಲೆಯ ಮಕ್ಕಳನ್ನ ಒಂದು ಹಂತಕ್ಕೆ ತಂದು ಒಳ್ಳೆಯ ರಿಸಲ್ಟ್ ಕೊಟ್ಟು ಒಳ್ಳೆಯ ಒಂದು ಸ್ಥಾನಕ್ಕೆ ಬಂದ್ವಿ. ನಾವು ಮಕ್ಕಳಿಗೆ ಹೇಗೆ ಮಾಡ್ತಿದ್ದಂದರೆ ತುಂಬ ಕಡಿಮೆ ಯಾರು ಓದ್ತಾ ಇದ್ದಾರೆ ಅವರನ್ನು ನೋಡಿಕೊಂಡು, ನಾನು ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಿದ್ರು. ನಾನು ಮೊದಲಿಗೆ ಹೋದಾಗ ವಿಜ್ಞಾನ ಶಿಕ್ಷಕರಿದ್ದರು, ಅವರು ನಿವೃತ್ತಿ ಹೊಂದರು. ಆಗ ನಾನು ಬಯಾಲಜಿಯನ್ನು ಮಾಡಿದೆ. ಅದಾದಮೇಲೆ ನಂತರ ವಿಜ್ಞಾನ ಶಿಕ್ಷಕರು ಬಂದರು. ಅದಾದಮೇಲೆ ಗಣಿತ ಭಾಗದಲ್ಲಿ ಮಕ್ಕಳು ತುಂಬ ಕಡಿಮೆ ಮಟ್ಟದಲ್ಲಿದ್ದರು. ಆಗ ನನಗೆ ಆಸಕ್ತಿ, ಆಗ ಗಣಿತ ವಿಷಯವನ್ನು ಹೇಳ್ಕೊಡ್ತಿದ್ದೆ. ಸಮಾಜ ವಿಷಯ ನಾನು ಹೇಳ್ಕೊಟ್ಟೆ. ಅದಾದಮೇಲೆ ನನ್ನ ಹಿರಿಯ ಶಿಕ್ಷಕರು ಸಮಾಜದ ಶಿಕ್ಷಕರೇ, ಅವರು ಮುಖ್ಯ ಶಿಕ್ಷಕರಾಗಿದ್ದರು. ಅವರು ಪಾಠ ಹೊಸದಾಗಿ ತಗೊಂಡಿದ್ದರಿಂದ ತುಂಬ ಗೊಂದಲ ಅವರಿಗೆ. ತುಂಬ ಮುಖ್ಯ ಶಿಕ್ಷಕರ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಆಗ ಅವರು ಪಾಠ ಮಾಡೋರು, ನಾನು ಮಕ್ಕಳಿಗೆ ಓದಿಸೋದು. ಅವರು ಪಾಠ ಮಾಡಿದ ಮಕ್ಕಳಿಗೆ ಪ್ರತಿ ಸರಿನೂ ಅವರು ಪಾಠ ಮಾಡಿ ಮುಗಿಸಿದ ಮೇಲೆ ನಾನು ಮಕ್ಕಳಿಗೆ ಓದಿಸುವಂಥ ಕೆಲಸ ಮಾಡ್ತಾಯಿದ್ದೆ. ಹಾಗಾಗಿ ಸಮಾಜ ವಿಜ್ಞಾನ ಒಂದು 2 ತಿಂಗಳಷ್ಟೇ ಮಾಡಿದ್ದು. ಆದಮೇಲೆ ಗಣಿತ ಅಭ್ಯಾಸ ಅಂತೂ 5-6 ವರ್ಷಗಳ ಕಾಲ ನಾನು ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀನಿ. ಪ್ರತಿ ಮಕ್ಕಳು ಹೇಗಿದ್ದಾರೆ ಹಾಗೆ. ನಾನು ಆ್ಯಕ್ಚುಲಿ ಓದಿರೋದು ಆರ್ಟ್ಸು, ಆದರೆ ಗಣಿತ ವಿಚಾರನ ತುಂಬ ಚೆನ್ನಾಗಿ ತಿಳ್ಬೋದು. ಆಮೇಲೆ ಪ್ರತಿ ವರ್ಷ ಇನ್ನೊಂದು ವಿಶೇಷ ಅಂದರೆ, ನಾನು LNMS ಪರೀಕ್ಷೆಗೆ ಪ್ರತಿ ವರ್ಷ ಒಂದು ಮಗು, 2 ಮಗು, 3 ಮಗು ಆಯ್ಕೆ ಆಗ್ತಾಯಿದ್ರು. ಈಗ ಹಿರಿಯ ಶಾಲೆಗೆ ಬಂದ ಮೇಲೆ ನಮ್ಮ ಶಾಲೆ 7 ಮಕ್ಕಳು ಆಯ್ಕೆ ಆಗಿದ್ದಾರೆ. ಅದಾದಮೇಲೆ 4 ಮಕ್ಕಳು. ಹೀಗೆ ಪ್ರತಿ ವರ್ಷವೂ ನಾನು LNMS ಮಕ್ಕಳಿಗೆ ಒಂದು 20 ಮಕ್ಕಳಿಗೆ ಪ್ರತಿ ವರ್ಷವೂ ಯಾರು ಎಕ್ಸಾಮ್ ತಗೊಂಡಿರ್ತಾರೆ ಅವ್ರಿಗೆಲ್ಲರಿಗೂ ಪಾಠ ಮಾಡ್ತೀನಿ. ಉಚಿತವಾಗಿ ಯಾವುದೇ ಇದಿಲ್ಲದೆ ಮಕ್ಕಳಿಗೆ ಹೇಳ್ಕೊಡ್ತೀನಿ. ಅದಾದಮೇಲೆ ಯಾವ ಸಬ್ಜೆಕ್ಟಲ್ಲಿ ಮಕ್ಕಳು ವೀಕ್ ಇದ್ದಾರೆ ಅದನ್ನು ಮಾಡ್ತಾ ಇದ್ದೀನಿ. ಆಮೇಲೆ ನಾನು ಫಿಸಿಕಲ್ ಎಜುಕೇಷನಲ್ಲೂ ಅಷ್ಟೇ, ನಮ್ಮಲ್ಲಿ ಡಿವಿಷನ್ ಲೆವೆಲಲ್ಲಿ ಲಾಂಗ್ ರನ್ನಲ್ಲಿ ಹೋಗಿದ್ದಾರೆ, ಗಂಡು ಮಕ್ಕಳೇ ಹೋಗಿದ್ದಾರೆ. ಹೆಣ್ಣು ಮಕ್ಕಳು ಜಿಲ್ಲಾ ಮಟ್ಟಕ್ಕೆ ಹೋಗ್ತೇನೆ. ಆದರೆ ರಾಜ್ಯ ಮಟ್ಟಕ್ಕೆ ವಿಭಾಗ ಮಟ್ಟಕ್ಕೆ 2 ವಿದ್ಯಾರ್ಥಿಗಳನ್ನ ಕಳಿಸಿದ್ದೇನೆ. ಹಾಗೆ ಕ್ರೀಡೆಯಲ್ಲಿ ನಾನು ಸಾಧನೆ ಕಡಿಮೆ ಮಾಡಿದ್ದು, ಆದರೆ ಕ್ರೀಡಾ ವಿಭಾಗದಲ್ಲಿ ಮಕ್ಕಳಿಗೆ ದೈಹಿಕ ಶಿಕ್ಷಣಕ್ಕೆ ಏನು ಹೇಳ್ಕೊಡ್ಬೇಕು ಅದನ್ನು ತುಂಬ ಚೆನ್ನಾಗಿ ಮಕ್ಕಳುಗಳು ಫಿಸಿಕಲ್ ಫಿಟ್ನೆಸ್ ನನ್ನ ಪ್ರಕಾರ ಮಕ್ಕಳು ಕ್ರೀಡೆಯಲ್ಲಿ ಸಾಧನೆ ಮಾಡಬೇಕು. ಆದರೆ ನಾವು ಕೋಚ್ ಅಲ್ಲ, ನಾವು ಖಾಲಿ ನಾವು ಕ್ರೀಡೆಯನ್ನು ಹೇಗಿದೆ ಹಾಗಾಗಿ ನಾವು ಕೆಲವರು ಹೇಳ್ತಾರೆ ಕ್ರೀಡೆಯಲ್ಲಿ ಏನು ಸಾಧನೆ ಮಾಡಿದ್ವಿ. ಯಾಕೆಂದರೆ ಕ್ರೀಡೆಯಲ್ಲಿ ನಾವು ಸಾಧನೆ ಮಾಡಬೇಕಾದ್ರೆ
ನನಗೆ ಮಕ್ಕಳು ಬೆಳಿಗ್ಗೆಯಿಂದ ಸಂಜೆವರೆಗೂ ನನ್ನ ಕೈಲಿ ಇರಬೇಕು. ಮಕ್ಕಳು ನನಗೆ ಸಿಗುವುದಿಲ್ಲ. ನನಗೆ ಸಿಗುವುದೇ ಬೆಳಿಗ್ಗೆ 10 ಗಂಟೆಗೆ 9:15 ಮಕ್ಕಳು. ಆ ಟೈಮಲ್ಲಿ ನಾವು ಅವರಿಗೆ ಮತ್ತೆ ಇನ್ನೊಂದು ವಿಚಾರ ಅಂದರೆ, ನಾವು ದೈಹಿಕ ಶಿಕ್ಷಕರು ಆ್ಯಕ್ಚುಲಿ ಹೈಸ್ಕೂಲ್ಗಿಂತ ನಾವು ಪ್ರಾಥಮಿಕ ಶಾಲೆಯಲ್ಲಿ ಇರಬೇಕು. ನಮಗೆ ಪ್ರಾಥಮಿಕ ಶಾಲೆಯಲ್ಲಿ ಫಿಸಿಕಲ್ ಎಜುಕೇಷನ್ ಟೀಚರ್ ಇದೆ. ಅದೇನಾಗಿದೆ ಅಂದರೆ, ನಮಗೆ ಅಲ್ಲಿಂದ ಆಗಲೇ ಬೆಳೆದು ಬಿಟ್ಟಿರ್ತಾರೆ ಮಕ್ಕಳು. ಬೆಳೆದು ಬಂದಮೇಲೆ ನಾವು ಅವ್ರನ್ನ ಎಂತ ಅಂದರೆ ಏನು ಹೇಳ್ಕೊಡೋದು, ಅವ್ರಿಗೆ ಬೇಸಿಕ್ ಕಲ್ಸೋದ್ರೊಳಗೆ SLC ಆಗ್ತದೆ. ಖಂಡಿತ ಒಳ್ಳೆ ಮಾತನ್ನು ಹೇಳಿದ್ದೀರಿ ನೀವು. ನಾವು ಅದಕ್ಕೆ ಒಂದು ಕಟ್ಟಡವನ್ನು ಕಟ್ಟಬೇಕಾದ್ರೆ ಫೌಂಡೇಶನ್ ಮುಖ್ಯ. ಫೌಂಡೇಶನ್ ಇಲ್ಲದೆ ಕಟ್ಟಡ ಕಟ್ಟಿದ ಪರಿಸ್ಥಿತಿ ನಿಮ್ಮಲ್ಲಿ ಬಂದಿದೆ. ಹೌದು, ಯಾಕೆಂದ್ರೆ ನಾವು ಹೇಳುದು ಪ್ರಾಥಮಿಕ ಶಾಲೆಗೆ ಮೊದಲು ದೈಹಿಕ ಶಿಕ್ಷಕರು ಬೇಕು. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನಾನು ದೈಹಿಕ ಶಿಕ್ಷಕರು ಪ್ರಾಥಮಿಕ ಶಾಲೆಗೆ ಹಾಕ್ಬೇಕು. ಯಾಕೆಂದ್ರೆ ಆಗ ಬೇಸಿಕ್ ಆಸಕ್ತಿ ಜಾಸ್ತಿ ಇದೆ ಮಕ್ಕಳಲ್ಲಿ. ನೀವು 8ನೇ ಕ್ಲಾಸಲ್ಲಿ ತುಂಬಾ ಆಸಕ್ತಿ ಇರುತ್ತೆ, ಕೈ ಮೇಲೆ ಹೇಳ್ತಾರೆ ನಾವು ಕ್ರೀಡೆ ನೀವು ಕ್ರೀಡೆ ಅಂತ. ಅದು ಅವ್ರಿಗೆ ಕಲಿಸೋದ ಹೊತ್ತಿಗೆ, ನಾವು ಅವರಿಗೆ ಬೇಸಿಕ್ ಹೇಳ್ಕೊಡೋ ಹೊತ್ತಿಗೆ ಅವರು ಆಗ 8ನೇ ಕ್ಲಾಸ್ ಮಕ್ಕಳು ಉಂಟಲ್ಲ, ಅವರು ಪ್ರೈಮರಿ ಶಾಲೆಗೆ ಆಡುವಂತ ಇರುತ್ತೆ ಕೆಪಾಸಿಟಿ. ಆದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ, ಅವರು ಹೈಸ್ಕೂಲ್ ಮಕ್ಕಳ ಜೊತೆಗೆ ಫೈಟ್ ಮಾಡ್ಬೇಕಾಗುತ್ತೆ. ಈಗ 9th 10th 10th ಬಂದ ತಕ್ಷಣ ಅಂತೂ ಮಕ್ಕಳಿಗೆ ಓದೋದು ಅಂದ್ರೆ ಅವರದ್ದು ತಪ್ಪಲ್ಲ, ಪೋಷಕರದ್ದು ತಪ್ಪಲ್ಲ, ಯಾರದ್ದು ತಪ್ಪು ಅಂತ ಹೇಳ್ತಿರಲ್ಲ. ಹೇಗೆಂದ್ರೆ ಮಕ್ಕಳು ಎಲ್ಲರೂ ಅಷ್ಟೇ ನೋಡಿ. ಈಗ ಮೊನ್ನೆ ಕ್ರೀಡಾಕೂಟ ನಡೀತು. ಈ ಕ್ರೀಡಾಕೂಟ ಜಿಲ್ಲಾ ಮಟ್ಟ ಕ್ರೀಡಾಕೂಟ ಯಾವಾಗ ಆಯ್ತು ಅಂತ ಹೇಳಿದ್ರೆ, ಪರೀಕ್ಷೆ ಅರ್ಧ ವಾರ್ಷಿಕ ಪರೀಕ್ಷೆಯ ನಂತರ ಮರು ದಿನವೇ ಅವರಿಗೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟ. ಹೇಗೆ ಮಕ್ಕಳು ಭಾಗವಹಿಸಕ್ಕೆ ಸಾಧ್ಯ? ಪೋಷಕರನ್ನ ನಾವು ಹೇಗೆ ಹೇಳಲಿಕ್ಕೆ ಸಾಧ್ಯ? ಯಾಕೆಂದ್ರೆ ಮಕ್ಕಳು ಓದೋದ್ ಕಡೆಗೂ, ಅದು ಅರ್ಧ ವಾರ್ಷಿಕ ಪರೀಕ್ಷೆ ಮುಗಿದು ಮರುದಿನವೇ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಅಂತ ಹೇಳಿದ್ರೆ, ಮಕ್ಕಳಿಗೆ ಓದೋದ್ ಕಡೆ ಗಮನ ಕೊಡ್ತಾರೋ ಅಥವಾ ಕ್ರೀಡೆ ಕಡೆ ಗಮನ ಕೊಡ್ತಾರೆ? ನಮಗೆ ಅನ್ಸುತ್ತೆ ಆಗ ಜಿಲ್ಲಾ ಮಟ್ಟ ನಮ್ಮಲ್ಲಿ ಸೋತ್ರೆ ಒಳ್ಳೇದಾಯ್ತು ಬಿಡಿ. ಯಾಕೆಂದ್ರೆ ಪೇರೆಂಟ್ಸ್ಗಳು ಕಳ್ಸಲ್ಲ, ಪ್ರಾಕ್ಟೀಸ್ ಮಾಡ್ಸಕ್ ಆಗಲ್ಲ. ಕ್ರೀಡೆಯಲ್ಲಿ ಭಾರಿ ಇದಿದೆ. ಆದ್ರೂ ನಾನು ಕ್ರೀಡೆಯಲ್ಲಿ ಇರ್ತನೂ ಮಕ್ಕಳ ವಿದ್ಯಾಭ್ಯಾಸದ ಕಡೆ ನಾನು ಹೆಚ್ಚಿಗೆ ಗಮನ ಕೊಡ್ತಿದ್ದೀನಿ. ಕ್ರೀಡೆಗೂ ಸಹ ಅಷ್ಟೇ. ನಾನು ಪ್ರತಿಯೊಂದು ಮಕ್ಕಳು ನಮ್ಮಲ್ಲಿ ಮಾರ್ಚ್ ಪಾಸ್ಟು, ಸ್ಕೌಟ್ ಅಂಡ್ ಗೈಡ್ ಪ್ರತಿ ವರ್ಷ 10ರಿಂದ 12 ಮಕ್ಕಳು ರಾಜ್ಯ ಪುರಸ್ಕಾರ ಮಾಡ್ತಿದ್ದೀನಿ. 7 ಎಷ್ಟು ಮಕ್ಕಳಿಗೆ ಆಸಕ್ತಿ ಇದೆ ಅಷ್ಟು ಮಕ್ಕಳನ್ನ ನಾನು ಭಾಗವಹಿಸ್ತೀನಿ. ಆಮೇಲೆ ನಾನು ಅಷ್ಟೇ ರಜದಲ್ಲಿ ಸಹ ಯಾವುದೇ ಮನೇಲಿ ಕೂತ್ಕೊಳ್ಳದೆ ಯಾವ ಮಕ್ಕಳಿಗೆ ಏನು ಬೇಕು ಆ ವಿಚಾರಗಳನ್ನ ಹೇಳಲಿಕ್ಕೆ ನನಗೆ ತುಂಬ ಇಷ್ಟ. ಪಾಠ ಮಾಡೋದು ಅಂದರೆ ನನಗೆ ತುಂಬ ಆಸಕ್ತಿ. ಆದರೆ ನಮ್ಮಲ್ಲಿ ಹೇಳ್ತಾ ಇರ್ತಾರೆ, ನಾನು ಆಟ ಆಡಿಸೋ ಟೀಚರು, ಆದರೆ ಪಾಠ ಮಾಡ್ತೇನೆ. ನನಗೆ ಪಾಠ ಆಡಿಸೋಕ್ಕಿಂತ ಪಾಠ ಇಷ್ಟ. ಕಾರಣ ಇಷ್ಟೇ, ನಾನು ಮೊದಲು ಕ್ರೀಡೆಯಲ್ಲೇ ಬೆಳೆದಿರೋದು. ಅಂದರೆ ನಾನು ಸಹ ಕ್ರೀಡಾಪಟು ಆಗೇ ಇರೋದು. ನಾನು 4 ಬಾರಿ ಅಂದರೆ ಖೋಖೋದಲ್ಲಿ ಮತ್ತೆ ಕಬಡ್ಡಿಯಲ್ಲಿ 2ರಲ್ಲಿ 4 ಬಾರಿ ನಾನು ಯೂನಿವರ್ಸಿಟಿ ಬ್ಲೂ ಆಗಿದ್ದೇನೆ. ಅಂದರೆ 2 ಬಾರಿ ಡಿಗ್ರಿಯಲ್ಲಿ, ಖೋಖೋದಲ್ಲಿ 2 ಬಾರಿ, ಕಬಡ್ಡಿಯಲ್ಲಿ 2 ಬಾರಿ ಯೂನಿವರ್ಸಿಟಿ ಬ್ಲೂ ಆಗಿ ನಾನು ಕೇರಳ ಎಲ್ಲ ಹೋಗಿದ್ದೇನೆ, ಹೈದರಾಬಾದ್, ಹಾಗೆ 4 ಕಡೆ ಭಾಗವಹಿಸಿದ್ದೀನಿ. ನನಗೆ ಆಸಕ್ತಿ ಜಾಸ್ತಿ ಕ್ರೀಡೆಯಲ್ಲಿ. ಆದರೆ ಮಕ್ಕಳಲ್ಲಿ ಪಾಪ ಯಾಕೆಂದ್ರೆ 9ನೇ 8ನೇ ಕ್ಲಾಸ್ ಆದ್ರಿಂದ ಅವರಿಗೆ ಅದನ್ನ ಕೌಶಲ್ಯ ಕಲಿಸೋದ್ರೊಳಗೆ ಅದು ಅದು ಒಂದು ಭಾರಿ ಬೇಜಾರು. ನಾನು ಪ್ರತಿ ಸರಿ ಹೇಳ್ತೀನಿ ಪ್ರೈಮರಿ ಶಾಲೆಗೆ, ನಾನು ಅವ್ರು ಯಾವಾಗ ಕರೆಯೋದು ಅಂದ್ರೆ ನಮ್ಮನ್ನ ಕರ್ಕೊಳ್ಳಿ, ನಾನು ಹೇಳ್ಕೊಡಕ್ ಬರ್ತೀನಿ ಅಂತ ನಾನೇ ಕೇಳ್ತೀನಿ. ಅವರು ಕರೆಯೋದು ಯಾವಾಗ ಅಂದ್ರೆ ಆಗಸ್ಟ್. ನಾನು ಹೇಳ್ತೇನೆ, ಈ ಅಕ್ಟೋಬರ್ ಆದ್ಮೇಲೆ ನಮ್ಗೆ ಶಾಲೆಯಲ್ಲಿ ಕೆಲಸ ಕಡಿಮೆ ಇರುತ್ತೆ. ಹಾಗೆ ನೀವು ನಮ್ಮ ಶಾಲೆಯಿಂದ ನಾನು ಬರ್ತೇನೆ, ನಾನು ಹೇಳ್ಕೊಡಿಕ್ ಬರ್ತೇನೆ ಮಕ್ಕಳಿಗೆ ಅಂದ್ರೆ ಅವ್ರು ಏನು ಹೇಳ್ತಾರೆ ಗೊತ್ತಾ, ನೀವು ಕಲಿಸಿ ಬರೋದು ಹಾಗಲ್ಲ, ನಿಮ್ಮ ಶಾಲೆಯ ಮಕ್ಕಳು ನಮ್ಮ ಶಾಲೆಯ ಮಕ್ಕಳು ನಿಮ್ಮ ಶಾಲೆಗೆ ಬರಲಿ ಅಂತ ಕರೆಯಕ್ಕೆ ಬರ್ತೀರಿ ಅಂತ. ಹಾಗೆಲ್ಲ ನಮ್ಮ ಅದು ಯಾವುದೇ ಮಕ್ಕಳು ಅಂದ್ರೆ ನಮಗೇನು ಬೇಜಾರಲ್ಲ. ಯಾವ ಶಾಲೆಗೆ ಹೋಗ್ಬೇಕು, ಮಗುಗೆ ಫಿಸಿಕಲ್ ಎಜುಕೇಶನ್ ಬಗ್ಗೆ ಫಿಸಿಕಲ್ ಫಿಟ್ನೆಸ್ ಬೆಳೀಲಿ ಅಂತ ಅವರಿಗೆ ಕದಂ ತಾಳು, ದೈಲೆ ನೋಡು, ಬಾಯಿ ನೋಡು, ಪೀಚೆ ನೋಡು ಎಲ್ಲ ಗೊತ್ತಿದೆ. ಕದಂ ತಾಳು ಗೊತ್ತಿಲ್ಲ, ಯಾಕೆಂದ್ರೆ ನಡಿಗೆ ಇಂಪಾರ್ಟೆಂಟ್ ಮಕ್ಕಳಿಗೆ, ಯೋಗ ಇಂಪಾರ್ಟೆಂಟು, ಅವೆಲ್ಲ ಕೌಶಲ್ಯಗಳನ್ನ ಬಳಸಲಿಕ್ಕೆ ಫಿಸಿಕಲ್ ಎಜುಕೇಶನ್ ತುಂಬ ಇಂಪಾರ್ಟೆಂಟು. ಪ್ರಾಥಮಿಕ ಶಾಲೆಗೆ ಮೊದಲು ಪ್ರಾಥಮಿಕ ಶಾಲೆಗೆ ಒತ್ತು ಕೊಡಬೇಕು. ಆಗ ಕೊಟ್ಟಾಗ ನಮ್ಮ ಹೈಸ್ಕೂಲಿಗೂ ಕಂಟಿನ್ಯೂ ಆಗುತ್ತೆ. ಈಗ ಪ್ರಾಥಮಿಕ ಶಾಲೆಯಲ್ಲಿ ಈಗ ಅಪಾಯಿಂಟೇ ಮಾಡಿಕೊಂಡಿಲ್ಲ. ಇವತ್ತಿನವರೆಗೂ ಫಿಸಿಕಲ್ ಎಜುಕೇಶನ್ ತುಂಬ ವರ್ಷಗಳ ಹಿಂದೆ ಆಗಿದೆ. ಇನ್ನುವರೆಗೂ ಅವರ ಫಿಸಿಕಲ್ ಎಜುಕೇಶನ್ ಟೀಚರ್ ತುಂಬ ಅವಶ್ಯಕತೆ ಇದೆ. ಹಾಗಾಗಿ ಪ್ರಾಥಮಿಕ ಶಾಲೆಗೆ ಬಂದರೆ ನಮ್ಮದು ಅಷ್ಟೇ. ಹೈಸ್ಕೂಲಿಗೂ ಸಹ ಈಗ ತುಂಬ ವರ್ಷ ಆಯಿತು ತೆಗೆದುಕೊಳ್ಳದೆ. ಆದರೆ ನಾವಿದ್ದೇವೆ ಈಗ ಸ್ವಲ್ಪ ಜನ ಇದ್ದೀವಿ. ತಾಲೂಕಿಗೆ 10 ಜನ ಇದ್ದೇವೆ. ತಾಲೂಕಿಗೆ ಒಂದು ತಾಲೂಕಲ್ಲಿ 10 ಜನ, ಹೌದು 10 ಜನ ಸರ್ಕಾರಿ ದೈಹಿಕ ಶಿಕ್ಷಕರಿದ್ದೇವೆ. ಹೇಗೆ ಕ್ರೀಡಾಕೂಟಗಳು 1 ತಿಂಗಳು ನಾವು ಕ್ರೀಡಾಕೂಟಕ್ಕೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತೀವಿ. ಅದರ ಶಾಲೆಯಲ್ಲಿ ಹೇಗೆ ಬಹಳ ಒಳ್ಳೆಯ ಪ್ರಶ್ನೆಯನ್ನು ಎದುರುಗೊಂಡಿದ್ದೀರಿ ಮೇಡಮ್. ನಿಮಗೆ ವಿಚಾರವನ್ನು ಇಷ್ಟಪಡ್ತೇನೆ. ನಿಮ್ಮ ಮನಸ್ಸು ನಮಗೂ ಆಗಿದೆ. ದೈಹಿಕ ಶಿಕ್ಷಣ ನನಗೆ ಮೈರೋಗ
ನಾನು ಅಂಬಿಕಾ ಪ್ರೌಢಶಾಲೆಯಾಗಿ ಆದಾಗ ಅಲ್ಲಿ ಪಿ ಟಿ ಮಾಸ್ಟರ್ ಪಿ ಟಿ ಮಾಸ್ಟರ್ ನಾನೇ, ಹೆಡ್ ಮಾಸ್ಟರ್ ನಾನೇ, ವಿಸಿಟರ್ ನಾನೇ, ಎಲ್ಲವೂ ನಾನೇ, ಮಾಸ್ಟರ್ ನಾನೇ. ಹಾಗಾಗಿ ಗೊತ್ತಿದೆ ಮಕ್ಕಳಿಗೆ. ಆಗಲೇ ಅನ್ನಿಸಿದೆ ಮಕ್ಕಳಿಗೆ ಬೇಕಾದ್ದು ಶಿಕ್ಷಣ ಬೇಕಿದ್ರೆ ದೈಹಿಕ ಶಿಕ್ಷಣ ಬೇಕು. ಯಾವಾಗ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ಕರಿತೀರೋ ಆ ಹಿನ್ನೆಲೆಯಲ್ಲಿ ಅವರಿಗೆ ದೈಹಿಕ ಶಿಕ್ಷಣ ಇದ್ದರೆ ಮಾತ್ರ ತರಗತಿಯಲ್ಲೂ ಆಕ್ಟಿವ್ ಆಗಿರ್ಲಿಕ್ಕೆ ಆಗುತ್ತೆ ಅಂತ ನಾನು ಕಂಡುಹುಡುಕಿದ್ದೇನೆ. ಒಳ್ಳೆಯ ಮಾತನ್ನು ಹೇಳಿದಿರಿ ವೀಕ್ಷಕರೇ ಹಾಗೂ ಎಲ್ಲ ಶಿಕ್ಷಣಾಧಿಕಾರಿಗಳೇ, ಶಿಕ್ಷಣ ಸಚಿವರೇ ಗಮನಿಸಿದ್ರೆ ನೋಡಿ, ಕಡ್ಡಾಯವಾಗಿ ಪ್ರಾಥಮಿಕ ವಿಭಾಗಕ್ಕೆ ದೈಹಿಕ ಶಿಕ್ಷಕರ ನೇಮಕಾತಿ ಮಾಡಿ. ಕ್ರೀಡಾ ಶಾಲೆಗಳ ಅಗತ್ಯಕ್ಕಿಂತಲೂ ಹೆಚ್ಚು ನಮಗೆ ಬೇಕಾದ್ದು ಪ್ರತಿ ಶಾಲೆಗೆ ಒಬ್ಬ ಕ್ರೀಡಾ ಅಧ್ಯಾಪಕರು ಬೇಕು ಎಂಬುದನ್ನು ಗಮನಕ್ಕೆ ತರ್ತಾ, ಇದು ಈ ಪ್ರಕಾರವು ಮಕ್ಕಳ ಹಕ್ಕಿನ ಉಲ್ಲಂಘನೆ ಆಗ್ತದೆ ಎಂಬ ಕಾನೂನಾತ್ಮಕವಾದ ತೊಡಕನ್ನು ನಿಮ್ಮ ಮುಂದೆ ಹೇಳ್ತಾ, ದಯವಿಟ್ಟು ದೈಹಿಕ ಶಿಕ್ಷಕರ ನೇಮಕಾತಿ ತಕ್ಷಣ ಇನ್ನು ಮುಂದೆ ಬರಬೇಕು. ಮೂರು ಭಾಗಕ್ಕೂ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಮತ್ತು ಕಾಲೇಜು ವಿಭಾಗಕ್ಕೆ ಶಿಕ್ಷಕರೇ ಇಲ್ಲ. ಮೂರು ವಿಭಾಗಕ್ಕೂ ಕಡ್ಡಾಯವಾಗಿ ದೈಹಿಕ ಶಿಕ್ಷಕರ ನೇಮಕಾತಿ ಆಗಲಿ. ತನ್ಮೂಲಕ ದೇಶದ ಒಳ್ಳೆಯ ಕ್ರೀಡಾಪಟುಗಳು ಬೆಳೀಬೇಕು ಅನ್ನೋದು ನಮ್ಮ ಆಶಯ ಆಗಿದೆ ಅಂತ ಹೇಳ್ತಾ ಮುಂದುವರಿಸ್ತಾ ಇದ್ದೇನೆ. ನೀವು ಕ್ರೀಡಾ ಬಗ್ಗೆ ನೀವೊಬ್ಬರು ಕ್ರೀಡಾ ಅಧ್ಯಾಪಿಕೆ ಆಗಿದ್ದರೂ ವಿಷಯವಾರು ಬೋಧನೆಗೆ ಹೇಳಿದ್ದು ನೋಡಿ ಬಹಳ ಖುಷಿಯಾಯಿತು. ಅಧ್ಯಾಪಕ ಟೀಚರ್ ನೋ ಸಮಥಿಂಗ್ ಅಬೌಟ್ ಎವ್ರಿಥಿಂಗ್ ಅಂತ ಮಾತಿದೆ. ಅಧ್ಯಾಪಕನಾದವನಿಗೆ ಎಲ್ಲ ವಿಚಾರ ಸ್ವಲ್ಪ ಅದು ಗೊತ್ತಿರಬೇಕು ಅಂತ ಇದೆ. ಯಾವ ಪ್ರಾಥಮಿಕ ಭಾಗದಲ್ಲಿ ಹೇಳೋದೇ ಬೇಡ, ಯಾವ ಸಬ್ಜೆಕ್ಟು ಮಾಡಲೇಬೇಕವ. ಪ್ರೌಢಶಾಲೆ ಬಂದಾಗ ವಿಷಯವಾರು ಬರುತ್ತೆ. ಆದರೂ ನೀವು ಕುತೂಹಲವನ್ನು ಮಾಡಿದ್ದೀರಿ. ನಿಮಗೆ ನಮ್ಮ ವಾಹಿನಿಯ ಪರವಾಗಿ ಅನಂತ ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ. ಜೊತೆಗೆ ನಿಮ್ಮಲ್ಲಿ ನನ್ನ ಪ್ರಶ್ನೆ ಏನಂದರೆ, ಅದಕ್ಕಿಂತ ಮೊದಲು ಇನ್ನು ಸ್ವಲ್ಪ ಬ್ಯಾಕಿಗೆ ಹೋಗ್ತಾ ಇದ್ದೇನೆ. ನಿಮ್ಮ ತಂದೆ ತಾಯಿ, ನಿಮ್ಮ ಮಕ್ಕಳು, ನೀವು ಅಪ್ಪ ಅಮ್ಮ, ಮಕ್ಕಳೆಷ್ಟು, ನಿಮ್ಮ ಸಾಂಸಾರಿಕ ಜೀವನದ ಬಗ್ಗೆ ಮಾತಾಡಿ ಮುಂದುವರಿಯುವ. ನಾನು ನೇಮಿರಾಜ್ ಮತ್ತು ಪುಷ್ಪಾವತಿ ಅವರ ಮಗಳಾಗಿ ನಾನು 4ನೇ ಮಗಳಾಗಿ ಜನಿಸಿದ್ದೇನೆ. ನಮ್ಮ ಅಪ್ಪನಿಗೆ ತುಂಬ ಆಸೆ, ಖುಷಿ ಇತ್ತು ಅವ್ರಿಗೆ ನಾನು ಶಿಕ್ಷಕಿ ಆಗಬೇಕಂತ. ಏಕೆಂದರೆ ನಾನು ಮೊದಲಿಂದಲೂ ಕ್ರೀಡೆಯಲ್ಲಿದ್ದೆ. ನಾನು ಅಕ್ಕನ ಸಹ ಕ್ರೀಡಾ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಅವರು ಸಹ ಫಿಸಿಕಲ್ ಎಜುಕೇಷನ್ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದಾರೆ. ಅವರು ತುಂಬ ಸಾಧನೆಗಳನ್ನ ಮಾಡಿದ್ದಾರೆ. ಅವರು ಕ್ರೀಡೆಯಲ್ಲಿ ಅವರು CRP ಆಗಿ, ಮುಖ್ಯೋಪಾಧ್ಯಾಯರಾಗಿ ಹಾಗೂ ಟೀಚರ್ ಆಗಿ, ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಿ ಅವರು ವರ್ಕ್ ಮಾಡ್ತಿದ್ದಾರೆ. ಹಾಗೆ ದೊಡ್ಡ ಅಣ್ಣನವರು ಅಷ್ಟೇ, ಅವರು ಹೊಸಪೇಟೆಯಲ್ಲಿದ್ದಾರೆ. ಅವರು ಸಹ ಅಷ್ಟೇ, ಅವರು ಒಂದು ಚಿಕ್ಕವದ್ದು ಫ್ಯಾಕ್ಟ್ರಿಯನ್ನು ಓಪನ್ ಮಾಡಿ ಸ್ವಂತ ಒಂದು 30ರಿಂದ 40 ಜನ ಕೆಲಸದವರಿದ್ದಾರೆ. ತುಂಬ ಚೆನ್ನಾಗಿ ಅವರು ತಮ್ಮ ಸ್ವಂತ ಉದ್ಯೋಗದಲ್ಲಿ ತೊಡಗಿದ್ದಾರೆ. ತಮ್ಮ ಮತ್ತು ಅಣ್ಣ ಒಟ್ಟಿಗೆ ಇದ್ದಾರೆ. ಅಪ್ಪಾಜಿ ಆಸೆ ಅಂತೆ, ನಾನು ಅಪ್ಪಾಜಿಗೆ ತುಂಬ ಆಸೆ, ಯಾರಾದರೂ ಗುರುಗಳು ಬಂದರೆ ಅವರಿಗೆ ಗೌರವ. ನಮ್ಮ ಮನೆಯಲ್ಲಿ ಯಾವುದೇ ಊರಿನಿಂದ ವರ್ಗವಾಗಿ ಗುರುಗಳು ಬಂದರೆ ಅವರಿಗೆ ಊಟ ನಮ್ಮ ಮನೆಯಲ್ಲಿ. ಹಾಗೆ ಗುರುಗಳ ಬಗ್ಗೆ ಗೌರವ ಜಾಸ್ತಿ, ನಾಟಕದ ಬಗ್ಗೆ ಗೌರವ ಜಾಸ್ತಿ, ಕ್ರೀಡೆಯ ಬಗ್ಗೆ ಗೌರವ ಜಾಸ್ತಿ. ನನ್ನ ತಂದೆಯವರಿಗೆ ತುಂಬ ಆಸಕ್ತಿ. ನಮ್ಮ ತಂದೆಯವರು ಅವರು ಇವತ್ತಿಲ್ಲ, ಆದರೂ ಅವರು ಮತ್ತು ನಮ್ಮ ಅಮ್ಮನವರ ಆಸೆಯಂತೆ ನಾನು ಶಿಕ್ಷಕರಿಗೆ ಒಳ್ಳೆಯ ಶಿಕ್ಷಕಿಯಾಗಿರಬೇಕು ಅಂತಲೇ ನಾನು ಯಾವತ್ತೇ ಆಗಲಿ ಶಿಕ್ಷಕ ವೃತ್ತಿಯನ್ನು ತುಂಬ ಗೌರವಿಸುತ್ತೇನೆ. ಇಂಥ ನನಗೆ ಏನು ಅಂದರೆ, ನನ್ನ ಶಿಕ್ಷಕಿಯಾಗಿ ನನ್ನ ಸರ್ಕಾರಿ ಉದ್ಯೋಗ ಸಿಗಲಿಕ್ಕೆ ನಮ್ಮ ತಂದೆ ತಾಯಿಯವರ ಅವರು ಮಾಡಿದ್ದಂಥ ಕೆಲಸಕ್ಕೆ ನನಗೆ ಸಿಕ್ಕಿದೆ ಅಂತ ನಾನು ಯಾವಾಗಲೂ ಅಂದ್ಕೊಳ್ತೀನಿ. ಇಂಥ ಒಳ್ಳೆಯ ಉದ್ಯೋಗ ದೊರಕಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ನಮ್ಮ ತಂದೆ ತಾಯಿಗಳು. ಹಾಗಾಗಿ ಅವರನ್ನು ನಾನು ಯಾವತ್ತೂ ನನ್ನ ವೃತ್ತಿ ಜೀವನದಲ್ಲಿ ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇದ್ದೀನಿ, ಅಪ್ಪ ಅಮ್ಮನನ್ನು ಮತ್ತು ನಮ್ಮ ಗುರುಗಳನ್ನು. ಅಂತ ಹೇಳ್ಕೊಟ್ಟಿದ್ದ ಗುರುಗಳು ಅಷ್ಟೇ ತುಂಬ ಚೆನ್ನಾಗಿ ನಮಗೆ ಬೇಸಿಕ್ಕನ್ನು ನೀಡಿದ್ದಾರೆ. ಆಗ ಪ್ರತಿಯೊಂದು ವಿಷಯಕ್ಕೂ ಬೇರೆ ಬೇರೆ ಇದ್ದರೂ ಸಹ ಕಡಿಮೆ ಇದ್ದಿದ್ದು, ಅದು ತುಂಬ ಚೆನ್ನಾಗಿ ಹಿಂದಿ ವಿಭಾಗದಲ್ಲಿ, ಕನ್ನಡ ವಿಭಾಗದಲ್ಲಿ, ಇಂಗ್ಲೀಷ್ ವಿಭಾಗದಲ್ಲಿ, ಗಣಿತ ವಿಭಾಗದಲ್ಲಿ. ಗಣಿತ ಬೇಸಿಕ್ ಅಂತೂ ನೋಡಿ, ನಾನು ಓದಿರೋದು 10ನೇ ತರಗತಿಯಲ್ಲಿ ಮಾತ್ರ ಗಣಿತ. ಆದರೆ ನಾನು 10ನೇ ತರಗತಿಯಲ್ಲಿ ಓದಿದ್ರೂ ಈ ಮಕ್ಕಳಿಗೆ, ಈ 10ನೇ ತರಗತಿಯ ಮಕ್ಕಳಿಗೆ ಸಹ ನಾನು ಲೆಕ್ಕವನ್ನು ಹೇಳ್ಕೊಡ್ಲಿಕ್ಕೆ ಕೌಶಲ್ಯಗಳನ್ನು ಆಗಿದೆ. ಕಾರಣ ನಾನು ಬೇಸಿಕ್ ಆಗಿದೆ. ಈಗಿನ ಮಕ್ಕಳಿಗೆ ನೀವು 5ನೇ ತರಗತಿ ಕೇಳಿದ್ರು ಬೇಸಿಕ್ ಇಲ್ಲ, ತುಂಬ ಕಷ್ಟ. ಈ ಕಡೆಯಿಂದ ಆ ಕಡೆ ಪ್ಲಸ್ ಬಂದರೆ ಮೈನಸ್ ಆಗುತ್ತೆ, ತುಂಬ ವಿಚಾರಗಳು ತಿಳಿದಿಲ್ಲ. ಅಂದರೆ ಯಾಕೆ ಏನು ಅನ್ನೋ ಗೊಂದಲ. ಅಂದರೆ ಪ್ರಾಥಮಿಕ ಶಾಲೆಯಲ್ಲಿ ಒತ್ತಡ ಜಾಸ್ತಿಯೋ ಅಥವಾ ಮಕ್ಕಳಲ್ಲಿ ಕಲಿಯುವ ಆಸಕ್ತಿ ಕಡಿಮೆಯೋ ಹೇಗೆ ಅಂತ ಅದ್ರ ವಿಚಾರ ಭಾರಿ, ಅಂದರೆ ಒಂದು ಚಿಂತನೆಗೆ ಬಿಟ್ಟಂತ ವಿಚಾರ. ಇದನ್ನು ಎಲ್ಲರೂ ಚಿಂತಿಸಬೇಕು. ಸಮಾಜ, ಇಲಾಖೆ, ಪೋಷಕರು ಚಿಂತಿಸಬೇಕು. ಚಿಂತಿಸಿಗೆ ಪರಿಹಾರ ಕೊಂಡೊಡ್ಬೇಕು ಅಂತ ಹೇಳ್ತಾ ಒಳ್ಳೆ ಮಾತನಾಡಿರಿ. ಇನ್ನು ನಿಮ್ಮ ಸಾಂಸಾರಿಕ ಜೀವನ. ನಾನು ಪುಷ್ಪರಾಜನವರ ಅವ್ರನ್ನ ಮದುವೆ ಆಗಿ ವಿವಾಹ ಆಯಿತು 1999ರಲ್ಲಿ.
ಅಂಬಿಕಾ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದೆ. ಆಮೇಲೆ ನಾನು ಬೆಳಗ್ಗಿಂದ ಎಷ್ಟು ನಾನು ಹೇಳ್ತೀನಿ ಅಲ್ವಾ, ನಮ್ಮ ಶಾಲೆಗೆ ಇಂದ ಮಕ್ಕಳನ್ನ ನಾನು ಡೈಲಿ ಮನೆ ಕರ್ಕೊಂಡು ಬರ್ತಿದ್ದೆ. ಹೇಗೆ ನಾನು ಮಕ್ಕಳಿಗೆ ಅಭ್ಯಾಸ ಮಾಡಿಸ್ತಿದ್ದೆ ಅಂದರೆ, ತುಂಬ ಚೆನ್ನಾಗಿ ಓದೋ ಮಕ್ಕಳನ್ನ ಬೆಳಗ್ಗೆ ಶಾಲೆಯಲ್ಲೇ ಹೇಳ್ಕೊಡ್ತಾ ಇದ್ದೆ. ಯಾರು ಅಂದರೆ ಕಲಿಯೋಕೆಯಲ್ಲಿ ತುಂಬ ಹಿಂದುಳಿದಿದ್ದಾರೆ ಅವ್ರನ್ನ ಮನೇಲಿ ಕರ್ಕೊಂಡ್ಬಂದು ಅವ್ರಿಗೆ ನಮ್ಮ ಮನೆಯಲ್ಲೇ ಊಟ ರಾತ್ರಿ ಎಲ್ಲ. ಆದರೆ ಒಂದು ದಿನವೂ ನಮ್ಮ ಮನೆಯವರು ಅದ್ರ ಬಗ್ಗೆ ಬೇಜಾರಾಗ್ತಾ ಇರಲಿಲ್ಲ. ಮಕ್ಕಳಿಗೆ ಕಲಿಕೆ ಎಷ್ಟು ಹೊತ್ತಿಗೆ ನಾನು ಕಲಿಸ್ತಾ ಇದ್ರು ನಮ್ಮ ಮನೆ ತುಂಬ ಮಕ್ಕಳನ್ನ ಇಟ್ಕೊಂಡಿದ್ರು ಅವ್ರು ಬೇಜಾರಾಗ್ತಾರೆ. ಸಹಕಾರ ಇತ್ತು. ಮತ್ತು ನಾನು ಕ್ರೀಡೆಗೆ ಹೋದೆ, ಸ್ಕೌಟ್ ಆ್ಯಂಡ್ ಗೈಡಿಗೆ ಹೋದರೆ, ಎಲ್ಲಿ ಹೋದರೂ ಸಹ ನನಗೆ ತುಂಬ ಸಪೋರ್ಟ್ ಆಗಿದ್ದವರು ನಮ್ಮ ಮನೆಯವರು. ತುಂಬ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಎಲ್ಲರೂ ಹೇಳಿದ್ರು ಹೇಗೆ ಅಂತ. ಅದನ್ನು ನನಗೆ ಯಾವುದೇ ಕಾರ್ಯಕ್ರಮಕ್ಕೂ ಎಲ್ಲದಕ್ಕೂ ನನಗೆ ಕೈ ಜೋಡಿಸಿದ್ದಾರೆ ನಮ್ಮ ಮನೆಯವರು. ಅವ್ರಿಗೂ ಅಷ್ಟೇ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸೋದಂದರೆ ಅವ್ರಿಗೆ ತುಂಬ ಇಷ್ಟ. ನಮ್ಮ ಮನೆಯವರು ನಿವೃತ್ತಿ ಹೊಂದಿದ್ದಾರೆ. ನನಗೂ ಭಾರಿ ಆಸೆ ಮಕ್ಕಳಿಗೆ ಕಲಿಸ್ಬೇಕು ಅಂತ. ನಮ್ಮದೇ ಒಂದು ಮಕ್ಕಳನ್ನು ಮುಂದೆ ನನಗೆ ನನ್ನ ಮಗ ಒಂದು ಒಳ್ಳೆ ಉದ್ಯೋಗ ತಗೊಂಡ್ಮೇಲೆ ನನ್ನ ಮಗನಿಗೆ ಹೇಳಿದ್ದೆ ಶುಭಂ ಪಿ ಜೈನ್ ಅಂತ. ಅವನು ಈಗ MCA ಮಾಡ್ತಾ ಇದ್ದಾನೆ, 2ನೇ ವರ್ಷದಲ್ಲಿ ಓದ್ತಾ ಇದ್ದಾನೆ. ನಾನು ಹೇಳಿದ್ದೀನಿ ನನ್ನ ಮಗನಿಗೆ, ನೀನು ಒಂದು ಒಳ್ಳೆ ಉದ್ಯೋಗ ತಗೋ. ಅವನು ಉದ್ಯೋಗ ತಗೊಂಡ್ರೆ ಅವನ ಸಪೋರ್ಟಿಗೆ ನಮ್ಮ ಅವಶ್ಯಕತೆ ಇರೋಲ್ಲ. ಆಗ ನಮ್ಮ ದೊಡ್ಡದಲ್ಲಿ ನಾವು ಒಂದು 4 ಮಕ್ಕಳನ್ನ ಓದಿಸ್ಬೇಕು ಅನ್ನೋದು ಭಾರಿ ಆಸಕ್ತಿ ಇದೆ. ಅದು ಮುಂದೆ ಈಡೇರಲಿ. ಅಲ್ಲಿವರೆಗೂ ನಾನು ಮಕ್ಕಳಿಗೆ ಅದಕ್ಕೆ ನಾನು ಏನೇನೇ ಸೇರ್ಕೊಡೋದು. ಯಾಕೆ ಅಂದರೆ ಮಕ್ಕಳಿಗೆ 12,000 ಸರ್ಕಾರದಿಂದ ಸಿಗುತ್ತೆ, ನಾವು ಕೊಡೋಕ್ಕಾಗಲ್ಲ. ಆದರೆ ನಾವು ಕಲಿಸಿ ಅವರಿಗೆ ಕೊಡ್ಬೋದು ಅನ್ನೋ ಉದ್ದೇಶದಿಂದ ನಾನು ಅದನ್ನು ಮಾಡ್ತಾ ಇದ್ದೇನೆ. ಎಷ್ಟೇ ಕಷ್ಟ ಆಗಲಿ, ನಾನು ಎಷ್ಟೇ ಆಗಲಿ ಬೆಳಿಗ್ಗೆ 7 ಗಂಟೆಗೆ ಹೋಗಿ ಕ್ಲಾಸ್ ತಗೊಳ್ತೇನೆ, ಸಂಜೆ 6 ಗಂಟೆವರೆಗೂ ಕ್ಲಾಸ್ ತಗೊಳ್ತೇನೆ, 5:30 ಕ್ಲಾಸ್ ತಗೊಳ್ತೇನೆ. ಆಸೆ ಆ ದಿನೇಶ್ವರ ಖಂಡಿತ ಈಡೇರಿಸ್ತಾರೆ ಎಂಬುದಾಗಿ ವಾಣಿಜ್ಯ ಶುಭ ಹಾರೈಸ್ತಾ ಇದ್ದೀನಿ. ಈಗ ಇನ್ನೊಂದು ವಿಚಾರವನ್ನು ಹೇಳ್ತಾ ಇದ್ದೀನಿ. ಟೀಚರ್ಸ್ ಆರ್ ನಾಟ್ ಸರ್ವಿಸಿಂಗ್. ನಾವು ಯಾಕೆ ಹೇಳ್ತಾ ಇದ್ದೀವಿ, ಟೀಚರ್ ಜಾಬ್ ಇಸ್ ಸರ್ವಿಸ್ ಜಾಬ್ ಅಂತ ಒಂದು ಕಾಲ ಇತ್ತು. ಆದರೆ ಈಗ ನಾವು ಹೇಳ್ತಾ ಇದ್ದೇವೆ ಟೀಚರ್ ಜಾಬ್ ಸರ್ವಿಸ್ ಆಗಲ್ಲ. ಯಾಕೆ ಗೊತ್ತಾ, ಅವರಿಗೆ ಸಂಬಳ ಉಂಟು, ಸರ್ಕಾರಿ ಸಂಬಳ ಉಂಟು. ಯಾವಾಗ ಸರ್ವಿಸ್ ಆಗ್ತದೆ? ಈಗ ನೀವು ಹೇಳಿದ್ದೆ ಉದಾಹರಣೆ, ಯಾರು ತನ್ನ 10ರಿಂದ 4 ಅವಧಿಯನ್ನು ಬಿಟ್ಟು ಶಾಲಾ ಅವಧಿ ಆರಂಭಕ್ಕಿಂತ ಮುಂಚೆ ಶಾಲಾ ಅವಧಿಯ ಮುಕ್ತಾಯದ ನಂತರ ವಿಶೇಷ ತರಗತಿಗಳನ್ನು ಮಾಡುವ ಮೂಲಕ, ಅಲ್ಲೇ ಹೋಗಿ ಅವರನ್ನು ಮನೆಗೆ ತರಿಸುವ ಮೂಲಕ, ಅಥವಾ ರಾತ್ರಿ ಶಾಲೆ ಮಾಡುವ ಮೂಲಕ, ರಜೆಗಳಲ್ಲಿ ಶಾಲೆ ಮಾಡುವ ಮೂಲಕ ಸೇವೆ ಮಾಡಿದರೆ ಅದನ್ನು ಸೇವೆ ಸರ್ವೀಸ್ ಅಂತ ಕರೆಯುತ್ತೇವೆ. ಆ ಕೆಲಸ ನೀವು ಮಾಡ್ತಾ ಇದ್ದೀರಿ, ತುಂಬ ಸಂತೋಷ. ನಿಮಗೆ ದೇವರು ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಲಿ ಅಂತ ಹೇಳ್ತಾ, ನೀವು ಈಗಾಗಲೇ ಹೇಳಿದ ಪ್ರಕಾರ ನನಗೆ ಬೋಧನೆ ಮಾಡುವುದು ಇಷ್ಟ ಇತ್ತು, ಆದರೂ ಕ್ರೀಡಾ ಬೋಧನೆಗೆ ಇಳಿದೆ. ಇದು ಹೇಗೆ? ಯಾಕೆ ಕ್ರೀಡಾ ಬೋಧನೆ ಕಡೆಗೆ ಹೇಳಿದ್ದೀರಿ, ಕ್ರೀಡೆಯಲ್ಲಿ ಇದ್ದೇನೆ, ಆದರೂ ಅದರ ಕಡೆಗೆ ಯಾಕೆ ಒಲವು ಹೆಚ್ಚಾಯಿತು ಅಂತ ಹೇಳ್ಬೋದಾ? ಅಲ್ಲ, ನಾನು ಕ್ರೀಡೆಯಲ್ಲಿ ಆಸಕ್ತಿ ಹೆಚ್ಚಾಗಿ ಮಕ್ಕಳನ್ನ ಬೆಳಗ್ಗೆ ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇದ್ದೆ. ಆದರೆ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದ್ರು. ನಾನು ಮೊದಲು ಅಪಾಯಿಂಟ್ ಆದ ಶಾಲೆ ಉಂಟಲ್ಲ, ಕಲಿಕೆಯಲ್ಲಿ ಹಿಂದುಳಿದ್ರು. ಅವ್ರಿಗೆ ಓದಲಿಕ್ಕೆ ಬರ್ತಾ ಇರಲಿಲ್ಲ, ಬರೀಲಿಕ್ಕೆ ಬರ್ತಾ ಇರಲಿಲ್ಲ, ಅಕ್ಷರ ಬರ್ತಾ ಇರಲಿಲ್ಲ, ಲೆಕ್ಕ ಬರ್ತಾ ಇರಲಿಲ್ಲ. ಹಾಗಾಗಿ ನಾನು ಅವ್ರಿಗೆ ಅಷ್ಟು ಕಲಿಸ್ಬೇಕು ಅಂತ, ಹಾಗೆ ನಾನು ಕಲಿಕೆ ಕಲಿಸ್ಬೇಕು. ಆಮೇಲೆ ನೀವು ಕ್ರೀಡೆ ಬಗ್ಗೆ ಆಸಕ್ತಿದ್ರು, ಈ ಕಲಿಸೋದ್ರಲ್ಲಿ ಏನೋ ನನಗೆ ಖುಷಿ. ಆಮೇಲೆ ಅಂದರೆ ಕ್ರೀಡೆ ಅಂದರೆ ಸಮಯ ನಮಗೆ ಬೆಳಿಗ್ಗೆ 10 ಗಂಟೆಯಿಂದ 4 ಗಂಟೆ. ಆ ಸಮಯದಲ್ಲಿ ಬಿಸಿಲಿನ ವಾತಾವರಣ. ಆಗ ನಾವು ಒಂದು ಗಂಟೆ ಮಾತ್ರ ನಮಗೆ ಕ್ಲಾಸ್ ಇದೆ, ಇನ್ನೂ ಸಮಯ ನಮಗೆ ಕ್ಲಾಸ್ ಸಿಗೋದಿಲ್ಲ. ಕೆಲವರು ಹೇಳ್ತಾರೆ ದೈಹಿಕ ಶಿಕ್ಷಕರ ಆರಾಮ ಅಂತ. ಆದರೆ ದೈಹಿಕ ಶಿಕ್ಷಕರು ನಾವು ಎಂಥ ಹೊರಗಡೆ ಕೆಲಸ ಮಾಡಿದ್ರು ಸಹ ಅದು ಗೊತ್ತಾಗೋದಿಲ್ಲ. ಒಳಗಡೆ ಕೂತ್ಕೊಂಡಿರ್ತಾರೆ ಆರಾಮ ಅಂತ ಹೇಳ್ತಾರೆ. ಆದರೆ ಫಿಸಿಕಲ್ ಎಜುಕೇಶನ್ ನಾವು ಫಿಸಿಕಲಿ ಕೆಲಸ ಮಾಡಿದ್ವಿ. ಅದರ ಜೊತೆಗೆ ಕೆಲಸ ಮಾಡುವವರಿಗೆ ಕೆಲಸ ಉಂಟು, ಕೆಲಸ ಮಾಡ್ತಾರೆ, ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಅನ್ನಿಸೋದು ಅಷ್ಟೇ ಅವರಿಗೆ. ನಾವೀಗ ಬೇರೆಯವ್ರು ಹೇಳ್ತಾರೆ, ಈಗ ಬೇರೆ ಟೀಚರ್ಸ್ಗಳು ಶಿಕ್ಷಕರು ವ್ಯಾಲ್ಯೂಯೇಷನ್ಗೆ ಹೋಗ್ತಾರೆ. ಅವ್ರ ವ್ಯಾಲ್ಯೂಯೇಷನ್ಗೆ ಹೋಗ್ಬೇಕು, ಪ್ರತಿಯೊಂದು ಪೇಪರಿಗೆ ಇಷ್ಟು ಅಂತಿರುತ್ತೆ. ನಾವು 1 ತಿಂಗಳು ಕ್ರೀಡಾ ಅಂಗಣದಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸ್ತೀವಿ. ಹೋಗುವ DA ಯಾವುದನ್ನೂ ಅಪೇಕ್ಷಿಸುವುದಿಲ್ಲ. 1 ತಿಂಗಳು ಮಾಡ್ತೇವೆ. ಅದನ್ನು ಹೇಳುದಿಲ್ಲ, ಬಿಸಿಲಲ್ಲಿ ಇರುವುದು ಹೇಳುದಿಲ್ಲ. ಖಾಲಿ ನೀವು ನಂತರ ಆರಾಮ. ಹೇಗೆ ಆರಾಮ? ಅವ್ರಿಗೆ ನಂತರ ಹೇಳ್ಕೊಡಿದ್ದೀವಾ? 1 ತಿಂಗಳಲ್ಲ, ಅವ್ರು ಹೇಳಿದಂತೆ ಆದಷ್ಟು ಇಲ್ಲ. ನಾವು ಬರೀ ಕ್ರೀಡೆಯಲ್ಲಿ ಒಬ್ಬ ವಿದ್ಯಾರ್ಥಿಯನ್ನ ಫಿಸಿಕಲ್ ಫಿಟ್ನೆಸ್ ಆಗಿ ದೈಹಿಕ ಸಾಮರ್ಥ್ಯ ಬೆಳೆಸುವುದು ನಮ್ಮ ಗುರಿ. ನಾನು ಸಾಧನೆ ಮಾಡಲಿಕ್ಕೆ
ಶಾಲೆಗೆ ಸೇರಿಸುವಂತ ಜವಾಬ್ದಾರಿ ಆಗಿದೆ. ಈಗಿನ ಶಿಕ್ಷಣ ಪದ್ಧತಿಯ ಮುಖ್ಯ ಉದ್ದೇಶ ಇರುವುದು ಆ ಮಗುವಿಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅದಕ್ಕೆ ಕಲಿಸುತ್ತೇ ಇರುವುದು. ನಿಜವಾಗಿ ನಮ್ಮ ಶಾಲೆಗಳಲ್ಲಿ ಕ್ರೀಡೆಯ ಚಟುವಟಿಕೆ ಭರತನಾಟ್ಯಕ್ಕೆ ಇರಬೇಕು, ಚಿತ್ರಕಲೆಗೆ ಇರಬೇಕು, ಬಡಗಿ ಕೆಲಸ ಹೀಗೆ ಎಲ್ಲವೂ ಅಲ್ಲಿ ಇರಬೇಕು. ಆದರೆ ವ್ಯವಸ್ಥೆ ಆಗಿಲ್ಲ ಅನ್ನೋದು ಮುಂಬರುವ ದಿನಗಳಲ್ಲಿ ಆ ರೀತಿಯ ನಿರೀಕ್ಷೆಯೊಂದಿಗೆ ಒಳ್ಳೆಯ ಹೇಳಿದಿರಿ. ಆದ್ದರಿಂದ ಕ್ರೀಡಾ ಅಧ್ಯಾಪಕರು ಸುಮ್ಮನೆ ಪ್ರೋತ್ಸಾಹಿಸಲಾಗಿಲ್ಲ, ತನ್ಮನ ಧನಗಳನ್ನ ಮೂಲಕ ನಮ್ಮ ಸಂಪೂರ್ಣವನ್ನು ಏನು ಶ್ರಮಪಟ್ಟು ಅವರು ವಿದ್ಯಾರ್ಥಿಗಳ ಮೇಲೆ ತರ್ತಾ ಇದ್ದಾರೆ. ಎಲ್ಲರಿಗೂ ಅಭಿನಂದನೆ ಹೇಳ್ತಾ ಇದ್ದೀವಿ. ಜೊತೆಗೆ ಕ್ರೀಡಾ ಕ್ಷೇತ್ರದಲ್ಲಿ ನಿಮ್ಮ ಆಯ್ಕೆಯ ಕ್ರೀಡೆ ಯಾವುದು? ನಾನು ಖೋಖೋ ಮತ್ತು ಕಬಡ್ಡಿ ನನ್ನ ಆಯ್ಕೆ. ಆದರೆ ನಮ್ಮ ಶಾಲೆಯಲ್ಲಿ ನಾನು ಥ್ರೋ ಬಾಲ್ ಕಲಿಸ್ತಾ ಇದ್ದೀನಿ. ಕಾರಣ ಕಬಡ್ಡಿ ಅಪಾಯದ ಆಟ ಅಂತ, ಮತ್ತೆ ಖೋಖೋ ಆಟ ಆಡಲಿಕ್ಕೆ ನಮಗೆ ಅಂಕಣಕ್ಕೆ ಬೇಕಾದ ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ ನಾವು ಥ್ರೋ ಬಾಲ್ ಅನ್ನ ನಮ್ಮ ಶಾಲೆಯ ಮಕ್ಕಳಿಗೆ ನಾನು ಅಭ್ಯಾಸ. ಆದರೆ ನಿಮ್ಮ ಆಸಕ್ತಿಯ ಕ್ಷೇತ್ರವನ್ನು ಬೆಳೆಸುವಲ್ಲಿ ಸಾರ್ವಜನಿಕರ ಇನ್ನೊಬ್ಬರ ಸಹಾಯ ಪಡೆದು ಸಮುದಾಯದತ್ತ ಶಿಕ್ಷಣ ಏನಾದರೂ ಪ್ರಯತ್ನ ಆ ದಿಶೆಯಲ್ಲಿ ಏನಾದ್ರು ಮಾಡಿದ್ದೀರಾ? ಇಲ್ಲ, ಎಂತಂದ್ರೆ ನಾನು ಅಂದ್ರೆ ಮೊದಲಿನ ಶಾಲೆಯಲ್ಲಿ ನಾವು ಖೋಖೋ ಆಡಿಸ್ಕೊಂಡಿದ್ದೆ. ಆದ್ರೆ ಇಲ್ಲಿ ಎಂತ ಆಗಿದೆ ಅಂತ ಹೇಳಿದ್ರೆ 4 ವರ್ಷ ಅದಕ್ಕೆ ಅಂಕಣದ ವ್ಯವಸ್ಥೆ ಇಲ್ಲ. ಅಂದ್ರೆ 2 ಕೋರ್ಟು ನಾವು ಖೋಖೋ ವಾಲಿಬಾಲ್ ಮತ್ತು ಥ್ರೋಬಾಲ್ ಹಾಕಿರೋದ್ರಿಂದ ಅಂಕಣದ ಸಮಸ್ಯೆ. ಹಾಗೇನಾದ್ರೂ ಮಾಡೋದಾದ್ರೆ ನಾವು ವಾಲಿಬಾಲ್ ಥ್ರೋಬಾಲ್ ತೆಗೆದು ಹಾಗಾಗಿ ನಾನು ಮಕ್ಕಳಲ್ಲಿ ಮತ್ತೆ ಅಂತಂದ್ರೆ ಓಡುವ ಕೌಶಲ್ಯ ಮಕ್ಕಳಲ್ಲಿ ಕಡಿಮೆ ಇದೆ. ಅಂದ್ರೆ ಖೋಖೋಕ್ಕೆ ತುಂಬಾ ಬೇಕು. ಅಂದ್ರೆ ನಮಗೆ ನಿಜವಾಗಿ ಪ್ರಾಥಮಿಕ ಶಾಲೆಯಲ್ಲಿ ಯಾವ ಕ್ರೀಡೆಯನ್ನು ಆಟ ಆಡಿಸಿದರೆ ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗೋದು ಸಾಧ್ಯ. ಅಲ್ಲಿ ಖೋಖೋ ವಿಭಾಗಕ್ಕೆ ನಮ್ಮ ಶಾಲೆಗೆ ಮಕ್ಕಳು ಪ್ರಾಧಾನ್ಯತೆ ಭಾರಿ ಕಡಿಮೆ ಕೊಡ್ತಾ ಇರೋದು. ಹಾಗಾಗಿ ನನಗೆ 8ನೇ ತರಗತಿಗೆ ಬಂದಾಗ ಅವ್ರಿಗೆ ಕಲಿಸಿ ಮಾಡಿದ್ರೆ ತುಂಬಾ ಸಮಯ ಆಗುತ್ತೆ. ಆದ್ರೆ ಅದೇ ಥ್ರೋಬಾಲ್ ವಾಲಿಬಾಲ್ ಆದ್ರೆ ಹಿಂದೆ ಮಕ್ಕಳು ಆಡ್ತಾ ಇದ್ರು, ಅದನ್ನೇ ನಾವು ಆಟ ಆಡಿಸ್ಲಿಕ್ಕೆ ಸುಲಭ ಆಗುತ್ತೆ, ಮಕ್ಕಳಿಗೆ ಕಲಿಯಲಿಕ್ಕೆ ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕೆ ಕಷ್ಟಕರವಾದ. ಆಮೇಲೆ ಈ ಆಟಗಳನ್ನು ಕಲಿಸಿ ಏನಂತಂದ್ರೆ ವಸತಿ ಶಾಲೆಗಳು ಅವರೇ ಹೆಚ್ಚಿನ ಸಾಧನೆ ಮಾಡೋದು. ಯಾಕಂದ್ರೆ ವಸತಿ ಶಾಲೆಯಲ್ಲಿ ಬೆಳಿಗ್ಗೆ 6 ಗಂಟೆಗೆ ಇರ್ತಾರೆ, ಸಂಜೆ 6. ನನಗೆ ಮಕ್ಕಳು ಬೆಳಿಗ್ಗೆ 6 ಗಂಟೆಗೆ ಬೇಕು. ಈಗ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಮೊಟ್ಟೆ ಕೊಡ್ತಾ ಇದ್ದೀರಾ ಬೆಳಿಗ್ಗೆ, ಅದರ ಬದಲು ಆಹಾರನೇ ಬೆಳಿಗ್ಗೆ ಕೊಡಿ, ಬೆಳಿಗ್ಗೆನೆ ಕಲಿಸಿ. ಬೆಳಿಗ್ಗೆ 8 ಗಂಟೆ ಶಾಲೆ ಮಾಡಿ. ನೀವು ಬೆಳಿಗ್ಗೆ ಪ್ರಾರ್ಥನೆ ಮಾಡುವಾಗ 10 ನಿಮಿಷ ನಾವು ನನ್ನ ಒಂದು ಸಲಹೆ, ಕನಿಷ್ಠ ಪಕ್ಷ ಕ್ರೀಡಾಪಟುಗಳಿಗಾದ್ರೂ ಮಾಡಿ. ಎಲ್ಲರಿಗೂ ಆಗಲಿದ್ದು ಕ್ರೀಡಾಪಟುಗಳನ್ನ ನೀವು ಗುರುತಿಸಿರ್ತೀರಲ್ಲ, ಅವರಿಗಾದ್ರೂ ನೀವು ಹೇಳಿದ ಬೆಳಗಿನ ಉಪಹಾರವನ್ನು ಮಾಡಿ. ಹೌದಾ? ಆಮೇಲೆ ಬಸ್ಸಿನ ವ್ಯವಸ್ಥೆ, ನಮ್ಮ ಶಾಲೆಗೆ ಬರುವ 40 ಹಳ್ಳಿಯಿಂದ ಬರ್ತಾ ಇರೋದು ಮಕ್ಕಳುಗಳು, ಬಸ್ಸಿನ ವ್ಯವಸ್ಥೆ ಇರುವುದಿಲ್ಲ. ಸರ್ಕಾರ ಬಸ್ ಇಡಬಹುದು, ಈಗಾಗಲೇ ಇಡುವಂತ ನಿದರ್ಶನಗಳಿವೆ. ಸಮುದಾಯದತ್ತ ಶಿಕ್ಷಣ ಅಂದ್ರೆ ಒಂದು ಸರ್ಕಾರ, ಇನ್ನೊಂದು ಸಾರ್ವಜನಿಕ ಸಂಸ್ಥೆ, ಮತ್ತೊಂದು ಹೇಳ್ತೇನೆ ನಿಮ್ಮ ಗಮನಕ್ಕೆ, ಬ್ಯಾಂಕುಗಳಲ್ಲಿ ಒಂದು ಸಿಸ್ಟಮ್ ಇದೆ, ಅವರಿಗೆ ಈಗ ಸುರಕ್ಷಾ ಕ್ರಮ ಇದೆ. ಬ್ಯಾಂಕಿನವರು ಎಷ್ಟೋ ಈಗ ಕರ್ನಾಟಕ ಬ್ಯಾಂಕಲ್ಲಿ ಗೊತ್ತಿದೆ, ಅವರೇ ಕೊಡ್ತಾರೆ, ಇನ್ನೊಂದು ವಿಚಾರ ಅಂದ್ರೆ ಮಕ್ಕಳು ಕ್ರೀಡಾಪಟು ಅದಕ್ಕೆ ಆದ್ರೆ ಅವರಿಗೆ 10ನೇ ತರಗತಿಯಲ್ಲಿ 5 ಅಂಕಗಳು ಹೆಚ್ಚಾಗಿ ನೀಡುವಂತ ವ್ಯವಸ್ಥೆ ಮಾಡಬೇಕು. ಅದನ್ನು ಹೇಳಲಿಕ್ಕೆ ನಾನು ಬಯಸಿದ್ದು. 5 ಅಂಕ ಹೇಳಲಿಕ್ಕೆ ನಾನು ಆಗಲು ಅದನ್ನು ಹೇಳಿ ಜಿಲ್ಲಾ ಮಟ್ಟಕ್ಕೆ ಅದೇ ವಿಷಯದಲ್ಲಿ ನಾನು ಹೇಳಿದರೆ, ಕೇರಳ ರಾಜ್ಯ ಸರ್ಕಾರ ಕ್ರೀಡೆಗೆ, ಕಲೆಗಳಿಗೆ, ಕಲಾ ಪ್ರಕಾರಗಳಲ್ಲಿ ಕಲೋತ್ಸವಗಳಿಗೆ, ಸ್ಕೌಟ್ ಮತ್ತು ಗೈಡ್ಗಳಿಗೆ ಮತ್ತೆ ಸೈನ್ಸ್ ಫೇರ್ಗೆ ಯಾರು ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದಿದ್ದಾರೆ ಅವರಿಗೆ 30 ಅಂಕಗಳನ್ನು 30 ಅಂಕಗಳನ್ನು. ನ್ಯಾಷನಲ್ ಲೆವೆಲ್ ಆಗಿ ಇನ್ನೂ ಜಾಸ್ತಿ ಇದೆ. ಅದೇ ರಾಜ್ಯ ಪುರಸ್ಕಾರ ಆ ವ್ಯವಸ್ಥೆ ನಿಜವಾಗಿ ಒಟ್ಟು ಇದ್ದಾಗ ಪೇರೆಂಟ್ಸು ಮಕ್ಕಳನ್ನ ಕಳಿಸಿಕೊಡ್ತಾರೆ. ಎಲ್ಲರೂ ನನಗೆ ಅದು ಬೇಡ ಅವರ ಎಕ್ಸಾಮ್ ಮುಖ್ಯ ಅಂತ ಹೇಳ್ತಾರೆ. ಆದ ಕಾರಣ ನೀವು ಹೇಳಿದ ಅದೇ ಒತ್ತನ್ನು ಕೊಟ್ಟು ಪುನಃ ಇಷ್ಟು. ಆಮೇಲೆ ಈಗ ನೋಡಿ, ದೈಹಿಕ ಶಿಕ್ಷಣವನ್ನ ತೆಗೆದೇ ಹಾಕ್ಬಿಟ್ಟಿದ್ದಾರೆ. ಯಾವುದು ಖಾಲಿ ಕೊಡ್ಲಿಕ್ಕೆ, ಅಂಕವನ್ನ ಕೊಡ್ಲಿಕ್ಕೆ, ಅಂಕ ಪರೀಕ್ಷೆಗೆ ಅಂತ ಪಠ್ಯಪುಸ್ತಕ ಮಾಡಿದ್ದಾರೆ. ಫಿಸಿಕಲ್ ಫಿಟ್ನೆಸ್ ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಗ್ರೇಡ್ ಇರಬೇಕು. ಯಾವ ಎ ಗ್ರೇಡ್ ಬಂದವರಿಗೆ ಅವರು ಅಂತ ಅವರೇ ಎಂತಂದ್ರೆ ಖಾಲಿ ಗ್ರೇಡ್ ಪ್ರಕಾರವಾಗಿ ನಡೀತಾ ಇದೆ. ABC ಅಂತ ಲೆಕ್ಕನೇ ಇಲ್ಲ. ಅಂಕ ಇಲ್ಲ, ಅಂಕ ಇಲ್ಲೇ ಇರೋ ಅಂಕ ಕೊಡುವ ಮೊದಲು ಮಾನದಂಡ ಅಂತಿದೆ. ಮಾನದಂಡದಲ್ಲಿ ನಾವು ಅಂಕಗಳನ್ನು ಹಾಕಿ ಅದನ್ನು ಡಿಒ ಮಾಡ್ತೀವಿ. ಇಲ್ಲಿ ನಮ್ಮಲ್ಲಿ A+, B+, ಆಲ್ A+, ಆದರೆ ಆ A+ ಕೊಟ್ಟದ್ದು ಎಲ್ಲೂ ತೋರಿಸಲ್ಲ. ಆದರೆ ಒಂದು ವೇಳೆ RTIಯಲ್ಲಿ ಕೇಳಿದ್ರೆ ಕೊಡ್ತೇವೆ.
ಆದರೆ PUCಯಲ್ಲಿ ಮಾತ್ರ ನಾವು ಅಂಕ ಮತ್ತು ಗ್ರೇಡ್ ತೋರಿಸ್ತಾ ಇದ್ದೇವೆ. ಅಲ್ಲಿ ಯಾಕಂದರೆ ಈಕ್ವಲ್, ಎಲ್ಲರೂ ಈಕ್ವಲ್ ಅಂತ ಕಾಣಬೇಕು. ಒಬ್ಬನಿಗೆ 90%, ಒಬ್ಬನಿಗೆ 85%, ಎಲ್ಲರೂ A+ ಅಲ್ಲೇ ಇರ್ತಾರೆ. ಆ ಒಂದು ಉದ್ದೇಶನ ಮಾಡಿದ್ದಾರೆ. ಇಲ್ಲಿ ಅದು ಫಲಪ್ರದವಾಗಿ ಇನ್ನೂ ಬರಲಿಲ್ಲ, ನೋಡೋಣ ಮುಂದಿನ ದಿನಗಳಲ್ಲಿ ಬರ್ಬೋದು ಅಂತ ಹೇಳ್ತಾ, ಸರ್ಕಾರದ ಗಮನಕ್ಕೂ ಇದನ್ನು ಹೇಳ್ತಾ, ದಯವಿಟ್ಟು ಪ್ರಾಥಮಿಕ ಶಾಲೆಗಳಲ್ಲಿ ಎಲ್ಲ ದೈಹಿಕ ಕಲೆಗೆ ಹೆಚ್ಚಿನ ಒಲವು ಕೊಡಿ. ಅಲ್ಲಿ ಭಾಗವಹಿಸುವ ಎಲ್ಲ ಮಕ್ಕಳಿಗೆ ಹೇಳಿದ ಪ್ರಕಾರ ಜಿಲ್ಲಾ ಮಟ್ಟಕ್ಕೆ ಒಂದಿಷ್ಟು, ರಾಜ್ಯ ಮಟ್ಟಕ್ಕೆ ಇಷ್ಟು ಅಂಕಗಳನ್ನು ನಿರ್ಧಾರ ಮಾಡಿ ಎಂಬ ಕಳಕಳಿಯ ಮನವಿಯನ್ನು ಎಲ್ಲರ ಪರವಾಗಿ ಮಾಡ್ತಾ, ಈಗ ನಿಮ್ಮ ವಿದ್ಯಾರ್ಥಿಗಳು, ಈಗ ಮೊದಲಿದ್ದ ಶಾಲೆ ಮತ್ತು ಇದರ ಶಾಲೆ, ಈ ಎರಡೂ ಶಾಲೆಗಳಲ್ಲಿ ನಿಮ್ಮ ವಿದ್ಯಾರ್ಥಿಗಳು ಮಾಡಿದ ಸಾಧನೆಗಳನ್ನ, ಕೆಲವು ತುಣುಕುಗಳನ್ನು ಅಥವಾ ಪ್ರತಿಭೆಗಳನ್ನು ನಮ್ಮ ಮುಂದೆ ಹೇಳ್ಬೋದಾ? ನಮ್ಮ ಶಾಲೆಯಲ್ಲಿ ಇಂಜಿನಿಯರ್ ಆಗಿ ಒಂದು ಮಕ್ಕಳು ಇಂಜಿನಿಯರ್ ಆಗಿ ಹೋಗಿದ್ದಾರೆ. ಅವರು ಸಹ ಇಂಜಿನಿಯರ್ ಆಗಿ ಕೆಲಸ ನಿರ್ವಹಿಸ್ತಿದ್ದಾರೆ. ಅವರ ಪ್ರತಿಭೆ ಏನು, ಕ್ರೀಡಾ ಪ್ರತಿಭೆ ಏನು? ಅವರು ಕ್ರೀಡೆಯಲ್ಲಿ ನಾರ್ಮಲ್ ಆಗಿ ಫಿಸಿಕಲ್ ಫಿಟ್ನೆಸ್ ಆಗಿದ್ರು ಬಿಟ್ಟರೆ ಅವರು ಸಾಧನೆ ಮಾಡಿಲ್ಲ. ಕ್ರೀಡೆಯಲ್ಲಿ ಸಾಧನೆ ಮಾಡಿಯೋ ವಿದ್ಯಾರ್ಥಿಗಳು 10ನೇ ತರಗತಿಗೆ ಬಿಟ್ಟು ಹೋಗೋದು. ಯಾಕೆಂದ್ರೆ ಬಡತನ, ತುಂಬಾ ಬಡತನ ಇದರಿಂದ ಮಕ್ಕಳು. ಆಮೇಲೆ ಏನು ಅಂತ ಹೇಳಿದ್ರೆ, ಮನೆಯಲ್ಲಿ ಒಂದು ಸರಿ ಅವರು ಕೂಲಿ ಮಾಡ್ಲಿಕ್ಕೆ ಹೋದ್ರೆ ಹಣದ ರುಚಿ ಸಿಕ್ಕ ಮೇಲೆ ಅವರು ಬರುವುದೇ ಇಲ್ಲ. ನನ್ನ 2 ವಿದ್ಯಾರ್ಥಿಗಳು ಹಾಗೆ ರಾಜ್ಯ ಇಂಥದ್ದು ವಿಭಾಗ ಮಟ್ಟ ಮಾಡಿದ 2 ಮಕ್ಕಳು ಹಾಗೆ. ಶಿವರಾಜ್ ತುಂಬಾ ಬೇಸರದ ಸಂಗತಿ, ನಡುವಲ್ಲೇ ಅವರ ಶಿಕ್ಷಣ ಮುಂಟಕೊಂಡದ್ದು ಬಹಳ ಬೇಸರ. ಆ ಸಂದರ್ಭದಲ್ಲಿ ಸರ್ಕಾರ ಇಲಾಖೆ ಅವರ ಸಪೋರ್ಟಿಗೆ ಬರಬೇಕಾಗಿತ್ತು. ಹಾಗೆ ಅಲ್ಲ, ನಾವು ಮಕ್ಕಳಿಗೆ ಹೇಳಿದ್ವಿ, ಅವರನ್ನ 10th ಅಲ್ಲೇ ಹೇಳಿದೆ, ನಾನು ತುಂಬಾ ಹೇಳಿದೆ, ನೀವು ಇದು ಒಂದು ವರ್ಷ ಓದಿ. ಅವ್ರ ಮಕ್ಕಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಬಡತನದಿಂದ ಅವ್ರು ಹೋಗ್ತಾರೆ. ಮತ್ತೆ ಒಂದು ಎಂತ ಅಂದ್ರೆ, ಅವ್ರ ಕ್ರೀಡೆಯಲ್ಲಿ ಆಸಕ್ತಿ ಇದ್ದವರು ಹೆಚ್ಚಾಗಿ ಎಂದ್ರೆ ಓದೋ ಮಕ್ಕಳು ಇದ್ದಾರೆ, ಓದೋ ಮಕ್ಕಳು ಇಲ್ಲ ಅಂತಲ್ಲ. ಆದ್ರೆ ಓದುವ ಮಕ್ಕಳು, ಕ್ರೀಡೆಯಲ್ಲಿ ಆಸಕ್ತಿ ಇದ್ದವರು ಎಂತ ಮಾಡ್ತಾರೆ, ಕ್ರೀಡೆಯನ್ನು ಬಿಡ್ತಾರೆ, ಓದೋದ ಕಡೆ ಗಮನ ಕೊಡ್ತಾರೆ. ಯಾಕಂದ್ರೆ ಅದು ತಪ್ಪಲ್ಲ ಅವರದ್ದು. ಅವರಿಗೆ ಸಮಯದ ಕೊರತೆ ಆಗುತ್ತದೆ, ಹೆಚ್ಚಿನ ಒತ್ತಡ ಬರ್ತದೆ. ಸರ್ಕಾರದ ಗಮನಕ್ಕೆ ಇಂಥ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಗಮನಿಸಿ, ಅಂತ ಕ್ರೀಡಾ ಕ್ಷೇತ್ರದವರು ಯಾವುದೇ ಕಾರಣಕ್ಕೆ ಶಾಲೆ ಬಿಡದಂತೆ ಎಚ್ಚರಿಕೆ ವಹಿಸುವಂತ ಇಲಾಖೆ ಮಾಡಬೇಕು ಅಂತ ವಿನಂತಿ ಮಾಡ್ತಾ, ಅಂಥವರಿಗೆ ಪ್ರೋತ್ಸಾಹ ಕೊಡಿ, ಅಂಥವರನ್ನು ಗುರುತಿಸಿಕೊಳ್ಳಿ, ಅವರ SLC ಪರಿಪೂರ್ಣವಾಗಿ ಮುಗಿಸುವಂತೆ ಮಾಡಿ, ಅವರಿಗೆ ಕ್ರೀಡಾ ಕ್ಷೇತ್ರದ ಸಾಧನೆಗಳಿಗೂ ಉದ್ಯೋಗದ ಮೀಸಲಾತಿ ಇದೆ ಎಂಬುದನ್ನು ಎಲ್ಲರ ಗಮನಕ್ಕೆ ತರ್ತಾ, ಹಾಗಿದ್ರೆ ನಿಮ್ಮ ಇಷ್ಟು ಜರ್ನಿಯಲ್ಲಿ ನಿಮಗೆ ಸಂತೋಷ ಕೊಟ್ಟ ದಿನ ಮತ್ತು ಸ್ವಲ್ಪ ಏನಾದರೂ ಕಗ್ಗಂಟಾದ ದಿನ ಇದ್ರೆ ಹೇಳ್ಬೋದು. ಸಂತೋಷ ಅಂದ್ರೆ, ಮಕ್ಕಳ ಪರೀಕ್ಷೆಯಲ್ಲಿ ಅಂಕಗಳು ತೆಗೆದು ನನಗೆ ತುಂಬಾ ಸಂತೋಷ. ಅಂದ್ರೆ ಮಕ್ಕಳು ಏನ್ ತರ್ತಾರೆ ಅಂತಂದ್ರೆ, ನಾನು ಈಗ ಅಂತ ಹೇಳಿದ್ರೆ, ಹಳೆ ಶಾಲೆಯಲ್ಲಿ ಇರಬೇಕಾದ್ರೆ ನಾವು ಮಕ್ಕಳು ಎಕ್ಸಾಮ್ ಬರಿತಾ ಇದ್ರೆ ನನಗೆ ಇಲ್ಲಿ ಮಕ್ಕಳು ಹೇಗ್ ಬರೆದ್ರು ಅಂತ ಅವರ ರಿಸಲ್ಟ್ ಬಂದಾಗ ಅದನ್ನ ನೋಡದೆ ಒಂದು ಕುತೂಹಲ ನನ್ಗೆ, ಹೇಗ್ ಬರ್ದಿದ್ರು ಮಕ್ಕಳು. ಆದ್ರೆ ನಾನು ಹೇಳ್ಕೊಟ್ಟಿದ್ದು ಇದನ್ನ ಮಾಡಿದ್ರು, ಆ ಲೆಕ್ಕನ ಎಲ್ಲಿ ತಪ್ಪು ಮಾಡಿದ್ರು, ಇದು ನನ್ಗೆ ಗೊತ್ತಾಗ್ತಾ ಇತ್ತಲ್ಲ, ಅವ್ರು ಎಲ್ಲೆಲ್ಲಿ ತಪ್ಪು ಮಾಡ್ತಾರೆ, ಎಲ್ಲೆಲ್ಲಿ ಸರಿ ಮಾಡಿದ್ರು. ಅಂದ್ರೆ ಮತ್ತೆ ಅಂದ್ರೆ ಮಕ್ಕಳನ್ನ ನಾನು ತುಂಬಾ ಹುಷಾರಾಗಿರೋ ಮಕ್ಕಳಿಗೆ ಹೇಳಿಕೊಟ್ಟಿದ್ದೇನೆ. ಆದ್ರೆ ನಾನು ಯಾರಿಗೆ ಹೆಚ್ಚು ಜಾಸ್ತಿ ಮಾಡಿದ್ದೇನೆ ಅಂದ್ರೆ, ಯಾರು ಎಲ್ಲಾ ವಿಷಯದಲ್ಲಿ ಪಾಸ್ ಆಗಿ ಗಣಿತ ವಿಷಯದಲ್ಲಿ ಯಾರು ಫೇಲ್ ಆಗ್ತಾ ಇದ್ರು ಅಂತ ವಿದ್ಯಾರ್ಥಿಗಳಿಗೆ ಜಾಸ್ತಿ. ಯಾಕೆಂದ್ರೆ ಆ ವಿದ್ಯಾರ್ಥಿ ಎಲ್ಲಾ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾನೆ, ಆ ವಿಷಯ ಮಾತ್ರ ಕಠಿಣ. ಹಾಗೆ ಆಗ್ತಾ ಇದ್ದು. ಹಾಗಾಗಿ ಆ ಗಣಿತ ವಿಷಯದಲ್ಲಿ ನಾನು ಪ್ರತಿ ಸರಿಯೂ ಮಗು ಹೇಗೆ ಬರೀತಾರೆ ರಿಸಲ್ಟ್ ಬಂದಾಗ ನನಗೆ ತುಂಬಾ ಖುಷಿ. ಆಮೇಲೆ ನನಗೆ ಏನಪ್ಪಾ ಅಂತ ಹೇಳಿದ್ರೆ, ಕಠಿಣವಾಗಿ ಯಾವುದು ಏನು ಅನಿಸಿಲ್ಲ, ಆಗಿರೋ ವಿಚಾರ ಏನೂ ಇಲ್ಲ ಶಿಕ್ಷಣೆಯಲ್ಲಿ. ಆದ್ರೆ ನನಗೆ ಇಷ್ಟಪಟ್ಟು ಬಂದಿರೋ ಹೌದು, ನನಗೆ ಈ ಉದ್ಯೋಗ ಸಿಕ್ಕಿದ್ದು, ಶಿಕ್ಷಕ ಈ ವೃತ್ತಿ ಸಿಕ್ಕಿದ್ದೆ ನನಗೆ ಖುಷಿ. ನನಗೆ ಆಶ್ಚರ್ಯ ಅನಿಸುತ್ತೆ ಈ ಉದ್ಯೋಗ. ಯಾಕೆಂದ್ರೆ ನಾನು ಈಗ ಉದ್ಯೋಗ ತಗೊಳ್ಳಿಕ್ಕೆ ಅಂದ್ರೆ, ನಾನು ಫಸ್ಟ್ ನೇರ ನೇಮಕಾತಿಯಲ್ಲಿ ನಾವು ಜನರಲ್ ಆದ್ರಿಂದ 2 ಅಂಕದಲ್ಲಿ ಸಿಗಲೇ ಇಲ್ಲ. ಆಗ CET ಪ್ರಕಾರ ಆ ಮುಖಾಂತರ ನನಗೆ ಸಿಕ್ತು. ಆಗ ನಾನು ಸ್ಪರ್ಧೆಯಲ್ಲಿ ಭಾಗವಹಿಸಿ CET ಮುಖಾಂತರ ಪರೀಕ್ಷೆ ತಗೊಂಡು, ಹಾಗಾಗಿ ನನ್ನ ಮಕ್ಕಳಿಗೆ CETಯ ಬಗ್ಗೆ ಹೆಚ್ಚಿಗೆ ಒತ್ತು ಕೊಡ್ತೀನಿ. ಅವ್ರ ಮೆಂಟಲ್ ಎಬಿಲಿಟಿ ಬಗ್ಗೆ ನನಗೆ ತುಂಬಾ ಆಸಕ್ತಿ. ಹಾಗಾಗಿ ಮಕ್ಕಳಿಗೆ ಅದನ್ನು ಮಾಡ್ತೀನಿ. ಆಮೇಲೆ NNMS ಮಕ್ಕಳಿಗೆ ಪರೀಕ್ಷೆ ಬರೆಯುವಾಗ ಅವ್ರು ಬರೆದ ಉತ್ತರಗಳನ್ನ ನೋಡುವಾಗ ನನಗೆ ನಾನು ಬಂದಿದೆ, ಆ ಪ್ರಶ್ನೆಯಲ್ಲಿ ನಾನು ಹೇಳಿಕೊಟ್ಟಿದ್ದು ಬಂದಾಗ ಖುಷಿ ಆಗುತ್ತೆ ನನಗೆ. ಇದನ್ನು ಮಾಡಿದ್ದಾರೆ ಅಂತ. ತುಂಬಾ ಸಂತೋಷ, ಒಳ್ಳೆ ಮಾಹಿತಿನ ಹಂಚಿ ಮಾಡಿದ್ದೀರಾ. ಕೊನೆಯದಾಗಿ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಥವಾ ಏನು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಸಂದೇಶ ಹೇಳಿದ್ರೆ, ಮಕ್ಕಳಿಗೆ ಹೇಳಿದ್ರೆ ಎಲ್ಲ ಉಚಿತವಾಗಿದೆ. ಆಹಾರಕ್ಕೆ ಉಚಿತವಾಗಿ ಮಕ್ಕಳಿಗೆ ಮೊಟ್ಟೆ ಆಹಾರವನ್ನ ಕೊಡ್ತಾ ಇದ್ದೀವಿ. ನಾನು ಕೊಡುವ ವಿಚಾರ ಇಲ್ಲ ನಾನು ಹೇಳಿದೆ. ಅಂದರೆ
ಪುಸ್ತಕಗಳು, ಪಠ್ಯ ಪುಸ್ತಕವನ್ನ ಪ್ರತಿ ವರ್ಷ ಕೊಡ್ತಾ ಇದ್ದಾರೆ. ಪಠ್ಯ ಪುಸ್ತಕಕ್ಕಿಂತ ಮಕ್ಕಳು ಬರೆಯೋ ಪುಸ್ತಕವನ್ನು ಕೊಡ್ಬೇಕು. ಏಕೆಂದ್ರೆ ಪಠ್ಯ ಪುಸ್ತಕ ಉಂಟಲ್ಲ, ನಾವು ಚಿಕ್ಕವರಿರುವಾಗ ಒಂದು ಸರಿ ಪುಸ್ತಕ ಉಪಯೋಗ ಮಾಡಿದ್ದನ್ನ 4 ವರ್ಷ ಅದೇ ಮಕ್ಕಳದು ಉಪಯೋಗ ಮಾಡ್ತೀವಿ. ಹೌದು, ಬದಲಾವಣೆ ಆಗೋದಿಲ್ಲಲ್ಲ. 3 ವರ್ಷದವರೆಗೂ ಒಂದು ಪುಸ್ತಕ ಪ್ರಿಂಟ್ ಆದ ಮೇಲೆ 3 ವರ್ಷದವರೆಗೂ ಅದೇ ಸಿಲೆಬಸ್. ಇನ್ನೊಂದು ನಡುವೆ ಮಾತಾಡ್ತಾರೆ, ನೀವು ಪಠ್ಯ ಪುಸ್ತಕ ಕೊಟ್ಟದ್ದು ಮಕ್ಕಳಿಗೆ ಎಚ್ಚರಿಕೆಯಾಗಿದೆ, ಕೊನೆಯವರೆಗೆ ಒಳ್ಳೆಯದಾಗಿ ಇಟ್ಟುಕೊಳ್ಳಿಕ್ಕೆ ಹೇಳುದು. ಆಮೇಲೆ ಶಾಲೆಯಲ್ಲಿ ತೆಗೆದಿಡಬೇಕು. ಹಾಗಿದ್ದಾಗ ಮುಂದಿನಕ್ಕೆ ಉಪಯೋಗ ಆಗುತ್ತೆ, ಇಲ್ಲದಿದ್ರೆ ಹೊರದು ಹೋಗಿರ್ತದೆ. ಹೌದು, ಹಾಗೆ ಮಾಡುವ ವ್ಯವಸ್ಥೆ ಮಾಡಿದ್ರೆ ಅದರ ಬದಲಾಗಿ ಸರ್ಕಾರಕ್ಕೆ ದುಡ್ಡು ಉಳಿತದೆ. ಹೌದು, ಪಠ್ಯ ಪುಸ್ತಕದ ಬದಲಾಗಿ ಮಕ್ಕಳಿಗೆ ಬರೆಯುವ ಪುಸ್ತಕವನ್ನ ನೋಟ್ ಬುಕ್ಸ್ ಅನ್ನು ಕೊಡುವಂತ ವ್ಯವಸ್ಥೆ ಮಾಡಬೇಕು. ಆಮೇಲೆ ಮತ್ತೆ ಉಚಿತವಾಗಿ ಮಕ್ಕಳಿಗೆ ಪ್ರವಾಸ ಹೋಗುವಂತ ವಿಚಾರ ಇದೆ. ಆದ್ರೆ ಎಲ್ಲಾ ಮಕ್ಕಳಿಗೂ ಪ್ರವಾಸ 1ರಿಂದ 10ನೇ ತರಗತಿವರೆಗೂ ಓದ್ತಾ ಇರೋ ಮಕ್ಕಳಿಗೆ ಒಂದು ಖಾಲಿಯವರು ಅಂತಂದ್ರೆ ಅಲ್ಪಸಂಖ್ಯಾತರಿಗೆ ಮತ್ತೆ ಒಂದು ಪರೀಕ್ಷೆ ಮಾಡಿ, ಆ ಪರೀಕ್ಷೆಯಲ್ಲಿ ಯಾರು ಪ್ರವಾಸದ ಬಗ್ಗೆ ಆಸಕ್ತಿ ಇದೆ ಆ ವಿಚಾರಗಳು ತಿಳ್ತಾರೆ. ಈಗ ನಾವು ಹಾಸನದಲ್ಲಿದ್ದೇವೆ, ಶ್ರವಣಬೆಳಗೊಳ, ಬೇಲೂರು, ಹಳೆಬೀಡು, ಇದ್ರ ಬಗ್ಗೆ ಅವ್ರಿಗೆ ಹೇಳಿ, ಇದ್ರ ಬಗ್ಗೆ ಒಂದು ಇದನ್ನ ಮಾಡಿ. ಆ ಪರೀಕ್ಷೆಯಲ್ಲಿ ಯಾರು ಉತ್ತೀರ್ಣ ಆಗ್ತಾರೆ ಅವರಿಗೆ ಪ್ರವಾಸದ ಆಗ ಮಕ್ಕಳು ಆ ವಿಚಾರನೂ ತಿಳಿತಾರೆ, ಪ್ರವಾಸಕ್ಕೆ ಸಾಧ್ಯ. ಏಕೆಂದ್ರೆ ಬಡ ವಿದ್ಯಾರ್ಥಿಗಳು, ಸರ್ಕಾರಿ ಶಾಲೆಗೆ ಬರುವಂತ ಎಲ್ಲಾ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳು. ದಯಮಾಡಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಇಡೀ ಅವರ 1ನೇ ತರಗತಿಯಿಂದ 10ನೇ ತರಗತಿ ಒಳಗೆ ಒಂದು ಸರಿ ಪ್ರವಾಸ, ಉಚಿತವಾದ ಪ್ರವಾಸ ಎಲ್ಲಾ ಮಕ್ಕಳಿಗೂ ಯಾವುದೇ ಭೇದ ಭಾವ ಇಲ್ಲದೆ ಕ್ರೀಡೆಯನ್ನ ಅಭಿವೃದ್ಧಿ ಆಗ್ಬೇಕಂದ್ರೆ ಹೋಬಳಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಕ್ರೀಡಾ ಅಂಕಣಗಳಿಗೆ ಅಂಕಣ ಇರುತ್ತೆ, ಎಲ್ಲೋ ಇರುತ್ತೆ. ನಮ್ಮ ಶಾಲೆಗಳು ಸುತ್ತಲೇ ಅನುಕೂಲವಾಗುತ್ತೆ. ಆ ಥರ ವ್ಯವಸ್ಥೆ ಅಂಕಣ ಮತ್ತು ಕ್ರೀಡಾಕ್ಕೆ ಸೌಲಭ್ಯ ಕೊಡಬೇಕು. ಕ್ರೀಡಾ ಬಾಲ್ ಕೊಡ್ತಾರೆ, ವರ್ಷಕ್ಕೆ 2 ಬಾಲು ಮಕ್ಕಳಿಗೆ ಪ್ರತಿದಿನ ಮಕ್ಕಳಿಗೆ ಬೇಕು. ಕ್ರೀಡಾ ಉಪಕರಣಗಳ ಕೊರತೆ ಇದೆ, ಅದನ್ನ ಕ್ರೀಡಾ ಉಪಕರಣಗಳು ಕೊಡುವಂತ ಜವಾಬ್ದಾರಿ ಸರ್ಕಾರ ತಗೋಬೇಕು. ಬರೀ ವಿಜ್ಞಾನ ವಿಭಾಗಕ್ಕೆ ಹೆಚ್ಚಿಗೆ ಬರುತ್ತೆ, ಕ್ರೀಡಾ ವಿಭಾಗಕ್ಕೆ ಬರುವುದಿಲ್ಲ ಅಂತಲ್ಲ. 5% ಅದು ಮಕ್ಕಳ ಕಲೆಕ್ಟ್ ಆಗಿರುವ ದುಡ್ಡಲ್ಲಿ ಇಷ್ಟು % ಅಂತಾರೆ. ನಮಗೆ ವರ್ಷಕ್ಕೆ 2 ಬಾಲ್ ಸಹ ಸಿಗುವುದಿಲ್ಲ ನಮ್ಮ ಇದರಿಂದ. ಹಾಗಾಗಿ ಕ್ರೀಡಾ ಉಪಕರಣಗಳಿಗೆ ಕೊಡಲಿಕ್ಕೆ ಅಂತ ಶಾಲೆಯಿಂದ ಅನುದಾನಗಳು, ಹೆಚ್ಚಿನ ಅನುದಾನ ಕ್ರೀಡೆಗೆ ಕೊಡ್ಲಿಕ್ಕೆ ಅಂತಾನೆ ಅನುದಾನ ಕೊಡಬೇಕು. ಅನುದಾನ ಅಂತ ಕೊಟ್ಟು ಎಲ್ಲ ಬೇರೆ ಉಪಯೋಗ ಮಾಡ್ತಾರೆ. ಕ್ರೀಡೆಗೆ ಅನುದಾನ, ಕ್ರೀಡೆನೇ ತಗೋಬೇಕು ಅಂತ ಹೇಳ್ತಾರೆ. ತುಂಬಾ ಒಳ್ಳೆಯ ಮಾಹಿತಿಯನ್ನು ನೀಡಿದ್ದೀರಿ ಇದುವರೆಗೆ. ನಾನು ಅದನ್ನು ಹೇಳ್ತಾ ಇದ್ದೇನೆ, ಆತ್ಮೀಯ ಬಂಧುಗಳೇ, ಸಮುದಾಯದತ್ತ ಶಿಕ್ಷಣದ ಈ ಕಾಲದಲ್ಲಿ ಶಾಲೆಯ ಅಭಿಮಾನಿಗಳೇ, ಕ್ರೀಡಾಸಕ್ತರೇ, ಮರಳಿ ಬನ್ನಿ ಶಾಲೆಗೆ, ಹಳೆ ವಿದ್ಯಾರ್ಥಿಗಳೇ ಮರಳಿ ಬಂದು ಶಾಲೆಗೆ, ನಿಮ್ಮ ಶಾಲೆಗೆ ಬೇಕಾದ ಕ್ರೀಡಾ ಉಪಕರಣಗಳಿಗೆ ಸಹಾಯ ಮಾಡಿ. ಈಗ ಶಾಲೆಯನ್ನು ಕ್ರೀಡಾ ಒಂದು ಅಂಗಣವಾಗಿ ಏರ್ಪಡಿಸಿ, ಜೊತೆಗೆ ಸರ್ಕಾರಕ್ಕೆ ಮನವಿ, ಎಲ್ಲ ಶಾಲೆಗಳಿಗೆ ಇಷ್ಟು ಸ್ಕ್ವೇರ್ ಮೀಟರಿನ ಸ್ಥಳ ಬೇಕು, ಮೈದಾನ ಬೇಕು ಅಂತ ಷರತ್ತು ಹಾಕುವ ನೀವು ಸರ್ಕಾರಿ ಶಾಲೆಗೆ ಮೈದಾನದ ತೊಂದರೆ ಇದೆ ಅಂತ ಹೇಳುವಾಗ ಬಹಳ ಬೇಸರ ಆಗುತ್ತೆ. ದಯವಿಟ್ಟು ಸರ್ಕಾರಿ ಶಾಲೆಗೂ ಮೈದಾನ ಬೇಕು, ಅದನ್ನು ಇಟ್ಟುಕೊಂಡೇ ಶಾಲೆಯನ್ನು ಮಾಡುವಂತೆ ಮಾಡಬೇಕು. ಶಿಕ್ಷಣ ಸಚಿವರು ಗಮನಿಸಬೇಕು ಅಂತ ಮನವಿ ಮಾಡ್ತಾ, ಎಲ್ಲ ಪೋಷಕರಲ್ಲಿ ವಿನಂತಿ, ಈಗ ಶಾಲೆಯಲ್ಲಿ ಪಾಠ ಪ್ರವಚನಗಳು ಮಾತ್ರ ಅಲ್ಲ, ಪಾಠ ಪ್ರವಚನಗಳ ಒಂದಿಗೆ ಕ್ರೀಡೆ ಇನ್ನಿತರ ಚಟುವಟಿಕೆಗಳು ಬಹಳ, ಅದು ಶಿಕ್ಷಣದ ಒಂದು ಭಾಗ ಅಂತ ಹೇಳ್ತಾ ಅದಕ್ಕೂ ಸಂಪೂರ್ಣ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ತಾ, ಈ ಸಂದರ್ಭದಲ್ಲಿ ಇದುವರೆಗೆ ನಮ್ಮೊಂದಿಗೆ ತಮ್ಮ ಮಾಹಿತಿಯನ್ನು ಹಂಚಿಕೊಂಡಂತ ಹೇಳಿದ್ರೆ ಇನ್ನೊಂದು ವಿಚಾರ, ನೀವು ಹೇಳಿದ್ರೆ NNMSL ವಿದ್ಯಾರ್ಥಿಗಳು ಪಾಸ್ ಆದ ವಿದ್ಯಾರ್ಥಿಗಳು 7 ಮಕ್ಕಳು ಪಾಸ್ ಆದ್ರಲ್ಲ, ಅವರು ಪ್ರತಿಯೊಬ್ಬರೂ ಸಹ ನನಗೆ ನಮ್ಮ ಶಾಲೆಗೆ ಒಂದೊಂದು ಬಾಲನ್ನ ಕೊಟ್ಟರು. ನಾನು ಹೇಳಿದೆ ಕ್ರೀಡಾ ಉಪಕರಣವನ್ನ ಕೊಡಿಸಿ ಅಂತ. ಹಾಗಾಗಿ ನಮ್ಮ ಶಾಲೆಗೆ ಈ ಉಪಕರಣಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅಂದ್ರೆ ವಿದ್ಯಾರ್ಥಿಗಳು ಇಂದನೇ ಸಹಾಯ ಆಗಿದೆ ನಮಗೆ ಅನ್ನೋದು ಒಂದು ವಿಚಾರ ಇದೆ. ತುಂಬಾ ಒಳ್ಳೆಯದು. ನೋಡಿ, ಇದೇ ತರ ಮರಳಿ ಬಂದಿ ಶಾಲೆಯ ಉದ್ದೇಶವಾಗಿದೆ, ತಾವೇ ಸ್ವಯಂ ಪ್ರೇರಣೆಯಾಗಿ ಶಾಲೆಗೆ ಕೊಡಿ, ಅಧ್ಯಾಪಕರಿಗೆ ಕೊಡೋದಲ್ಲ, ಶಾಲೆ ಕೊಡೋದು. ಕೆಲವು ಕಡೆ ಟೀಚರ್ಸ್ ಡೇ ಅಂತೇಳಿ ಟೀಚರ್ಸ್ಗಳಿಗೆ ಕೊಡ್ತಾರೆ. ದಯವಿಟ್ಟು ಟೀಚರ್ಸ್ಗಳ ಗಮನಕ್ಕೆ, ಸರ್ವೀಸಲ್ಲಿ ಇದ್ದಷ್ಟು ಕಾಲ ಮಕ್ಕಳಿಂದ ಕೊಡುಗೆ ತಗೋಬೇಡಿ. ಸರ್ವೀಸ್ ನಂತರ ಬೇಕಾದ್ರೆ ತಗೊಳ್ಳಿ, ಯಾಕಂದ್ರೆ ಅವರು ಪ್ರೀತಿಯಿಂದ ಅವರ ದುಡಿಮೆಯಲ್ಲಿ ಅವರು ಕೊಡುದು, ಅದು ತಪ್ಪೇನಿಲ್ಲ. ಸರ್ವೀಸಲ್ಲಿ ಇರುವಾಗ ತಗೊಂಡ್ರೆ ಅದು ಅಪ್ಪ ಅಮ್ಮನಿಂದ ಒತ್ತಾಯಕ್ಕೆ ತಂದ ಹಾಗೆ ಆಗುತ್ತೆ. ಅದಕ್ಕಿಂತ ಶಾಲೆಗೆ ಕೊಡುವುದ ಸಂತೋಷವಾಗಿ ಸ್ವೀಕರಿಸಿ ಅಂತ ಹೇಳಿದ ಮತ್ತೊಮ್ಮೆ ಎಲ್ಲರಿಗೂ ವಂದಿಸುತ್ತಾ, ಗುಣವತಿ ಮೇಡಮ್ ಅವರಿಗೆ ವಿಶೇಷವಾದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವಾಹಿನಿಯ ಪರವಾಗಿ ಎಲ್ಲರಿಗೂ ವಂದನೆ, ನಮಸ್ಕಾರ.